ಬಲದಲ್ಲಿ ಯಾರದೋ ಪುಣ್ಯಾತ್ಮರ ಗುಡಿಸಲು ಇದೆ. ಇದರಲ್ಲಿಯೇ ನೀನು ಮಲಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ನಾನೀಗಲೇ ಪೇಟೆಗೆ ಹೋಗಿ ಹಣ್ಣು ಔಷಧಿ ತರುತ್ತೇನೆ. ಹಾಗಾದ್ರಿ ನೀವು ಬೇಗನೆ ಬಂದ್ಬಿಡಿ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ನನಗೆ ಇರೋದಕ್ಕೆ ಆಗೋದಿಲ್ಲ. ಪೇಟೆಗೆ ಹೋಗ್ತಾ ಇದ್ರ, ನಿಮ್ಮ ಕೈಯಲ್ಲಿ ಹಣ ಕೂಡ ಇಲ್ಲ. ಹಾಗೆ ನನ್ನ ಕೈಯಲ್ಲಿ ಚಿನ್ನದ ಬಳೆ ಇದೆ, ಅದನ್ನು ಮಾರಿ ಔಷಧಿ ತೆಗೆದುಕೊಂಡು ಬನ್ನಿ ಸ್ವಾಮಿ. ಜ್ಯೋತಿ, ಇನ್ನು ಈ ವಿಜಯನ ಜೀವನದಲ್ಲಿ ಅಂತ ಪರಿಸ್ಥಿತಿ ಬಂದಿಲ್ಲ. ಅದೆಲ್ಲ ವಿಚಾರ ನಿನಗೇಕೆ ಬೇಕು? ಬಾ, ನೀನು ಮಲಗಿ ವಿಶ್ರಾಂತಿ ತೆಗೆದುಕೋ. ನಾನೀಗಲೇ ಪೇಟೆಗೆ ಹೋಗಿ ಔಷಧಿ ತರುತ್ತೇನೆ. ಆಯ್ತ್ರಿ, ಬೇಗನೆ ಬಂದ್ಬಿಡಿ. ಇದೇನು ಆಶ್ಚರ್ಯ! ಈ ನನ್ನ ಗುಡಿಸಿನಲ್ಲಿ ಯಾವ ನೋವಿನ ಆಕ್ರಂದನ! ಈ ಅಬಲೆ ಯಾರಿರಬಹುದು? ಅಮ್ಮ, ಯಾರಿಗೆ ಬಾಧೆಯಲ್ಲಿ ನೋವು ಅನುಭವಿಸುತ್ತಂತೆ ಕಾಣುತ್ತದೆ. ಯಾರಮ್ಮ ನೀನು? ಅಯ್ಯೋ ಶಿವ ಶಿವ, ಅಮ್ಮ! ಅಯ್ಯೋ, ಈ ಸದ್ದೆ ಈ ಘೋರವಾದ ನೋವನ್ನು ಕೇಳುವುದಕ್ಕೆ ಯಾರು ಇಲ್ಲವೇ ದೇವ? ಅಮ್ಮ, ನನ್ನ ಪತಿಯ ದೇವರನ್ನು ನೀನೇ ಕಾಪಾಡು ತಂದೆ. ಅಯ್ಯೋ ದೇವರೇ, ಈ ಹೆಣ್ಣಿಗೆ ಎಂತ ಕಷ್ಟವನ್ನು ಕೊಟ್ಟು ಬಿಟ್ಟೆಯಪ್ಪ ತಂದೆ. ಅಯ್ಯೋ ಪಾಪ, ಈ ಹೆಣ್ಣು ಒಂದು ಮಗುವಿಗೆ ಜನ್ಮ ನೀಡುತ್ತೆ. ಮಹಾಪುಣ್ಯದಲ್ಲಿ ಅದೆಂತ ಸಂಕಟನ ಅನುಭವಿಸುತ್ತಿರುವುದು. ಈ ಹೆಣ್ಣಿನ ಗರ್ಭಪಿಂಡಾಂಡವು ಯಾವ ತೊಂದರೆ ಇಲ್ಲಂತೆ ಹೆರಿಗೆ ಆಗುವಂತೆ ಮಾಡು ತಂದೆ, ಮಾಡು. ಅಮ್ಮ, ನಿನಗೆ ತಂದೆ ತಾಯಿ ಬಂಧು ಬಳಗ ಯಾರಿಲ್ಲವೇ? ಕೊನೆಯ ಪಕ್ಷ ನಿನ್ನ ಗಂಡನಾದ್ರು ಯಾರಮ್ಮ? ಇದಾರಪ್ಪ, ಎಲ್ಲರೂ ಇದ್ದಾರೆ. ಆದ್ರೆ ನನ್ನ ಪತಿಯ ದೇವರು ನನಗೆ ಔಷಧಿ ತರೋದಕ್ಕೆ ಅಂತ ನನ್ನನ್ನು ಇಲ್ಲೇ ಮಲಗಿಸಿ ಹೋಗಿದ್ದಾರೆ. ಅಷ್ಟರಲ್ಲಿ ಆ ಪರಮಾತ್ಮನ ದೃಷ್ಟಿ ನನ್ನ ಗರ್ಭದ ಮೇಲೆ ಬಿದ್ದಿದ್ದಪ್ಪ, ನನ್ನ ಗರ್ಭದ ಮೇಲೆ ಬಿದ್ದಿತ್ತು. ಅದಿರ್ಲಿ, ನೀನ್ಯಾರಪ್ಪ? ಅಯ್ಯೋ, ನಾನು ಈ ಗುಡಿಸಲ ಒಡೆಯನಮ್ಮ. ಪಾಪ, ಸತಿಪತಿಗಳ ಬಾಳು ಹೇಗೆ ಸಾಗುತ್ತದೆ ಎಂಬುದನ್ನು ಹೇಳಕ್ಕೆ ಬರುವುದಿಲ್ಲ. ಹೋಗ್ಲಿ ಬಿಡಮ್ಮ, ನೀನು ಯಾರು? ನಿನ್ನ ಹೆಸರೇನು? ನನ್ನ ಹೆಸರು ಜ್ಯೋತಿ ಅಂತಪ್ಪ. ನನಗೆ ಇಬ್ರು ಅಣ್ಣಂದಿರಿದ್ದಾರೆ. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ಅವರನ್ನು ಮಾತನಾಡಿಸುವ ಹಾಗಿಲ್ಲ. ನನ್ನ ಪತಿಯ ದೇವರು ವಿಜಯ್ ಅಂತ. ನಿನ್ನ ಪತಿ ವಿಜಯನೇ? ಹಾಗಾದರೆ ಇವಳು ನನ್ನ ತಂಗಿ ಜ್ಯೋತಿಯೇ ನಿಜ ಇರಬಹುದು. ಹೌದು, ನನ್ನ ತಂಗಿ ಜ್ಯೋತಿಯೇ ನಿಜ ಇರಬಹುದು. ಜ್ಯೋತಿ! ನಿಮ್ಮಿಬ್ಬರ ಅಣ್ಣಂದ್ರಲ್ಲಿ ಹಿರಿಯ ಅಣ್ಣ ಶಿವಣ್ಣ ನಾನೇ ಅಮ್ಮ, ನಾನೇ. ಈ ನನ್ನ ಪಾಪಿ ನನ್ನ ತಂಗಿಗೆ, ಒಂದು ಒಡಹುಟ್ಟಿದ ತಂಗಿ ಒಂದು ಬಯಕೆ ಬುತ್ತಿಯನ್ನು ಕೊಡದ ಕಡು ಪಾಪಿ ಆಯ್ತೇ ನನ್ನ ಜ್ಯೋತಿ, ಜ್ಯೋತಿ, ನೀನು ಯಾರಪ್ಪ? ಇಲ್ಲಿ ನನ್ನ ಮಡದಿ ಮಲಗಿದ್ದಾಳಲ್ಲ, ಹೇಳಪ್ಪ, ಎಲ್ಲಿ ಹೋದಳು ನನ್ನ ಸತಿ ಜ್ಯೋತಿ? ವಿಜಯ್ ಎಲ್ಲಿ ಹೋಗಿಲ್ಲಪ್ಪ,
ನಿನ್ನ ಸತಿ ಒಂದು ಮಗುವಿಗೆ ಜನ್ಮ ಎತ್ತಿ ಇಲ್ಲೇ ಇದ್ದಾಳೆ ನೋಡಪ್ಪ ನಿನ್ನ ಸತಿ ಜ್ಯೋತಿ. ಮಾಮ, ನಾನು ಪೇಟೆಗೆ ಹೋಗಿ ಬರುವಷ್ಟರಲ್ಲಿ ನನ್ನ ಮಡದಿಯ ಗರ್ಭಪಿಂಡ ಧರೆಗೆ ಬಿದ್ದಿತಿ. ಮಾಮ, ಜ್ಯೋತಿಯ ಜೀವಕ್ಕೇನು ಅಪಾಯ ಬರದಂತಿದೆ ತಾನೆ? ವಿಜಯ್, ಜ್ಯೋತಿಗೆ ಈ ಸದ್ಯ ಏನು ತೊಂದರೆ ಇಲ್ಲ. ಹೆರಿಗೆ ಆಗುವಾಗ ಅನುಭವ ಘೋರವಾದ ನೋವನ್ನು ಅನುಭವಿಸಿದಳು. ಆ ಪಾಪ ಅನುಭವಿಸುವ ನೋವಿಗೆ ಯಾರೂ ಪಾಲುದಾರರಿಲ್ಲ. ಹೊತ್ತು ಕರೆದು ಆ ನಿದ್ರಾ ವ್ಯವಸ್ಥೆಯಲ್ಲಿ ಹೇಗೆ ಮಲಗಿದ್ದಾಳೆ ನೋಡಪ್ಪ ಈ ತಾಯಿ. ವಿಜಯ, ನಿನಗೆ ಇಂಥ ತೊಂದರೆ ಬರಲಿಕ್ಕೆ ಕಾರಣವೇನು? ಇಂಥ ವಿಚಿತ್ರವಾದ ದೃಶ್ಯವನ್ನು ಕಾಣುತ್ತಿದ್ದಲ್ಲ, ಏನಿದು? ಹೌದು ಮಾಮ, ನಾವಾಗಲೇ ಮನೆ ಬಿಟ್ಟು ಬಂದು ಇಲ್ಲಿಗೆ 6 ತಿಂಗಳಾಯಿತು. ಯಾವ ಅಪರಾಧ ಮಾಡಿದ್ದೀರೆಂದ್ರೂ ಮನೆ ಬಿಟ್ಟು ಹೊರಗೆ ಬಂದಿರುವಿರಿ ನೀವು? ಇಲ್ಲದ ಅಪರಾಧ ಮಾಮ, ಅದೆಲ್ಲ ವಿಚಾರ ಈಗೇಕೆ? ಮೊದಲು ಜ್ಯೋತಿಯ ಉಪಚಾರದ ಬಗ್ಗೆ ನೋಡಿಕೊಳ್ಳಬೇಕು. ಅದಿರ್ಲಿ, ನೀನು ಇಲ್ಲಿಗೆ ಬರಬೇಕಾದರೆ ನಾವಿಲ್ಲಿದ್ದೀವಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಂದೊಂದು ದೊಡ್ಡ ಕಥೆ. ಆ ಪಾಪಕ್ಕೆ ಈ ಕಾಡಿನಲ್ಲಿ ವನವಾಸ ಗೈಯಬೇಕೆಂದು ಈ ಗುಡಿಸಿನಲ್ಲಿ ಈ ಹೊಲದಲ್ಲಿ ಒಂದು ಗುಡಿಸಲು ಹಾಕಿಕೊಂಡು ಬದುಕಿದ್ದೇನೆ. ಏನು ಅರಿಯದ ನೀವು ಬಂದು ನನಗೆ ದರ್ಶನ ಆದಿರಲ್ಲ, ಅದೇ ನನ್ನ ಪುಣ್ಯ. ಇದೇನು, ಈ ಗುಡಿಸಲು ನಿನ್ನದೇ? ಈ ಹೊಲದಲ್ಲಿ ಏಕೆ ನೀನು ವಾಸವಾಗಿರುವಿ? ನಿಮಗೇನು ಅಂತ ಪರಿಸ್ಥಿತಿ ಬಂದಿದೆ? ಅದೆಲ್ಲ ಆಮೇಲೆ ಹೇಳ್ತೇನೆ. ಮೊದಲು ಜ್ಯೋತಿ ಎಚ್ಚರವಾಗುವ ಮುನ್ನ ಅವಳ ತಾಯಿಯ ಒಡಲನ್ನು ನಾ ತಣ್ಣಗೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಈಗಲೇ ಪೇಟೆಗೆ ಹೋಗಿ ಅವಳಿಗೆ ಏನು ತರಬೇಕಾದ ಸಾಮಾನುಗಳನ್ನು ತೆಗೆದುಕೊಂಡು ಅರ್ಜೆಂಟವಾಗಿ ನಾನು ಡಾಕ್ಟರ್ ಕರೆದುಕೊಂಡು ಬರ್ತೇನೆ. ಹಾಗೆ ಆಗ್ಲಿ ಮಾಮ, ಬೇಗ ಬಂದು ಬಿಡು. ದೇವರೇ, ನನ್ನ ಹೆಂಡತಿ ಹಾಗೂ ಮಗುವಿನ ಜೀವಕ್ಕೆ ಯಾವ ಅಪಾಯ ಬಾರದಂತೆ ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು. ರಾಧಾ, ಅಂತೂ ನಿನ್ನ ಮಾತ್ಸಾಧನೆಯ ಮಾತಿನ ಪ್ರಕಾರ ನಿನ್ನ ಕಾರ್ಯವನ್ನು ನೆರವೇರಿಸಿಕೊಂಡು ಬಿಟ್ಟೆ. ಇನ್ನು ಮುಂದೆ ನಿನ್ನದೊಂದು ಮುಖ್ಯವಾದ ಕಾರ್ಯ ನಿರ್ವಹಿಸಬೇಕಾಗಿದೆ, ಗೊತ್ತೇ? ವಿಕ್ರಮ್, ಇಂದಿಗೆ ಎಲ್ಲ ಹುಡುಗಾಟಿಕೆಯನ್ನು ಮರೆತು ಮುಂದಿನ ನಮ್ಮ ದಾರಿಯನ್ನು ನೋಡಿಕೊಳ್ಳೋದು ಯೋಗ್ಯ ಅಲ್ಲವೇ? ಮುಂದಿನ ದಾರಿ ಕಂಡುಕೊಳ್ಳಬೇಕೆಂಬ ಅಂಬಲದ ಎಣ್ಣೆ ನಿನ್ನ ಅವಳದಂತ ತುಟಿಗಳ ಮಧ್ಯದಲ್ಲಡಗಿದ ಮಧುಪಾನವನ್ನು ಹೀರಿ ಆನಂದ ಹೊಂದಿದಾಗಲೇ ಕಂಡುಕೊಂಡೇ ನನ್ನ ಹಾಸ್ಯ ಆವಿಷ್ಯವನ್ನು. ಇನ್ನು ಮುಂದೆ ನನ್ನ ಕೈಯಲ್ಲಿ ಕಂಡುಕೊಳ್ಳಬೇಕಾಗಿದೆ ನಿನ್ನ ಜೀವನದ ದಾರಿ, ಅಲ್ಲವೇ? ಹೌದು ವಿಕ್ರಮ್, ಈಗಾಗಲೇ ನಮ್ಮ ಮನೆಯಲ್ಲಿ ನನ್ನ ಗಂಡನಿಗೆ ನನ್ನ ಮೇಲೆ ಸ್ವಲ್ಪ ಸ್ವಲ್ಪ ಅನುಮಾನ ಬರ್ತಾ ಇದೆ. ಅದಕ್ಕೆ ಅವರಾಗಲೇ ನಮ್ಮ ಕುತ್ತಿಗೆ ಕೈ ಕೊಟ್ಟು ಹೊರ ನೋಕೋ ಮೊದಲು ನಾವೇ ಒಂದು ದಾರಿಯನ್ನು ನೋಡ್ಕೊಳ್ಳೋದು ಒಳ್ಳೇದಲ್ವೇ? ನಾನಂತೂ ನಿಮ್ಮನ್ನೇ ನಂಬಿದ್ದೀನಿ. ರಾಧಾ, ಒಳ್ಳೆಯ ವಿಚಾರವನ್ನೇ ಹಾಕಿಕೊಂಡು ಬಂದಿರುವೆ. ಅಯ್ಯೋ ಹುಚ್ಚಿ, ಇನ್ನೂ ನೀ ಕಲಿಯುಗದ ಮರ್ಮವನ್ನು ಅರಿತುಕೊಂಡಿಲ್ಲ ಅಂತ ಕಾಣುತ್ತೆ. ನೀನು ಅರಿತುಕೊಳ್ಳಬೇಕಾದ ವಿಷಯ ಬಹಳಷ್ಟಿದೆ, ತಿಳಿಯಿತೆ? ಏನ್ ವಿಕ್ರಮ್, ಇಂದೇಕೂ ಒಂಥರ ನನ್ನ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡವರಂತೆ ಮಾತನಾಡ್ತಾ ಇದ್ದಾರಲ್ಲ? ಮುಂದೆ ನಮ್ಮ ಜೀವನದ ಗತಿ ಹೇಗೆ? ಅದೋ ಗತಿ. ಇಂದಿನ ಜಗತ್ತಿನಲ್ಲಿ ಮಾನವ ಯಾರನ್ನು ನಂಬಿ ಬದುಕಬೇಕಾಗಿಲ್ಲ. ನಮ್ಮದೇ ಆದ ಜೀವನ ನಾವೇ ಕಂಡುಕೊಳ್ಳಬೇಕು. ಜೀವವಿರುವ ತನಕ ಸುಖ ಪಡಬೇಕು, ಸಾವು ಸಮೀಪಿಸಿದಾಗ ಸಮಾಪ್ತಿಯಾಗಬೇಕು. ಇದು ಮಾನವ ಧರ್ಮ. ಕೇವಲ ಕಾಮತೃಷಿಯಲ್ಲಿ ತೃಪ್ತಿಪಟ್ಟ ಈ ಜೀವನಕ್ಕೆ ಕೈಲಾಸದಲ್ಲಿ ಮುಕ್ತಿ ಸಿಕ್ಕಿತೆ. ಅದೇನೇ ಆಗ್ಲಿ, ಇನ್ನು ಕೆಲವೇ ದಿನಗಳಲ್ಲಿ ನಾವು ಈ ಊರನ್ನು ಬಿಡುವುದೇ ಒಳ್ಳೆಯದು. ಇಲ್ವಾದ್ರೆ ನಮ್ಮಿಬ್ಬರ ಪ್ರಾಣಕ್ಕೆ ಆಪತ್ತು. ಏನಂತೀರಾ? ಕರೆಕ್ಟ್ ಆದ. ನಿನ್ನ ಮಾತಿನಂತೆ ನಾವು ಈ ಊರಲ್ಲಿ ನೆಲೆಯೂರಬಾರದು, ನಿಜ. ಹಾಗಾದರೆ ನನ್ನ ಜೊತೆ ಎಲ್ಲಿಗಾದರೂ ಬರಲು ನಿನ್ನ ಒಪ್ಪಿಗೆ? ಹಾಗಂತ ವಚನ ಕೊಡು. ಈ ಭೂಮಿ ತಾಯಿ ಸಾಕ್ಷಿ ಮಾಡಿ ಹೇಳಿವೆ. ಹೇಳಿ, ಎಲ್ಲಿಗೆ ನಮ್ಮ ಪ್ರಯಾಣ? ಹೊರಡೋಣವಂತೆ. ಅಷ್ಟು ಅವಸರ ಬೇಕು? ಸ್ವಲ್ಪ ನಿಲ್ಲು. ಇನ್ನು ನೀನಿಲ್ಲಿ ಶೋಧಿಸಬೇಕಾದ ವಿಷಯ ಬಹಳಷ್ಟಿದೆ. ನನಗೂ ಈ ಹಳ್ಳಿಯ ಜೀವನ ಬಹಳ ಬೇಜಾರಾಗಿ ಬಿಟ್ಟಿದೆ. ಅದಕ್ಕೆ ಮುಂಬೈಯಲ್ಲೇ ಕಾಲ ಕಳೆಯಬೇಕೆಂಬ ಮಹಾದಾಸೆ ನನ್ನದು. ವಾಸಿಸುವುದಕ್ಕೆ ಒಳ್ಳೆ ಶಹರವೇ ಆರಿಸಿಕೊಂಡಿದ್ದೀರಾ. ಇರ್ಲಿ, ಎಂದು ಹೊರಡೋಣ ಅಲ್ಲಿಗೆ? ಹಿಂದೆ ಹೊರಡೋಣ ಅಂತ. ಅದಕ್ಕೂ ಮುಂಚೆ ಇಬ್ಬರು ಕೂಡಿ ಒಂದು ತೀರ್ಮಾನಕ್ಕೆ ಬರಬೇಕಲ್ಲ. ಹೇಳಿ, ಯಾವ ತೀರ್ಮಾನ ನಿಮ್ದು? ಏನು ತಪ್ಪು ತಿಳಿದುಕೊಳ್ಳಬೇಡ ರಾಧಾ.
ಇಬ್ಬರು ಕೂಡ ಅಲ್ಲಿಗೆ ಹೋಗಬೇಕಾದರೆ ಹಣ ಬಹಳ ಖರ್ಚಾಗುತ್ತದೆ. ಅದಕ್ಕಾಗಿ ನಿನ್ನ ಹತ್ತಿರ ಏನಾದರೂ ಬೆಲೆ ಬಾಳೋ ವಸ್ತು ಇದ್ದರೆ ಕೊಡಬೇಕು ಅಷ್ಟೇ ತಾನೇ. ಅದಕ್ಕೇನಂತೆ, ನಾನು ಕಾಲೇಜ್ ಕಲಿಯುವಾಗ ನನ್ನ ಮದ್ವೆಗೆ ಅಂತ ನಮ್ಮ ತಂದೆಯವರು ಈ 10 ತೊಳೆ ಚಿನ್ನದ ತಾಳಿ ಮಾಡಿಸ್ಕೊಟ್ಟಿದ್ದಾರೆ. ಬೇಕಾದ್ರೆ ಇದನ್ನೇ ಕೊಡ್ತೀನಿ, ತೆಗೆದುಕೊಳ್ಳಿ. ವೆರಿ ಗುಡ್ ರಾಧಾ, ವೆರಿ ಗುಡ್. ಅಂತೂ ನಮ್ಮ ಪ್ರೇಮಕ್ಕೆ ತಕ್ಕ ಪವಿತ್ರ ಕಾಣಿಕೆಯನ್ನೇ ನೀ ಕೊಟ್ಟೆ. ಆದರೆ ನನ್ನಿಂದ ನಿನಗೆ ಕೊಡಬೇಕಾದ ಕಾಣಿಕೆ ಏನು ಗೊತ್ತೇ? ಈ ನನ್ನ ಪಿಸ್ತೂಲಿನ ಗುಂಡೇಟು. ವಿಕ್ರಮ್, ಇದೇನು ವಿಕ್ರಮ್? ಇದು ನನ್ ಮೇಲೆ ನೀವು ಹುಡುಗಾಟ ಮಾಡ್ತಾ ಇಲ್ಲ ತಾನೆ? ಇದು ಹುಡುಗಾಟವಲ್ಲ ರಾಧಾ, ನಿನ್ನನ್ನು ಯಮಲೋಕಕ್ಕೆ ಕಳಿಸುವ ಸೆಣಸಾಟ. ಮರುಳೆ, ಇಷ್ಟು ದಿನವಾದರೂ ಈ ಪ್ರಳಯಾಂತಕನ ಒಳತಿರಳನ್ನರಿಯದ ನಾರ್ಯ ನೀನು ಇನ್ನೂ ಈ ಭೂಮಿಯ ಮೇಲೆ ಬದುಕಿರಬೇಕೆ? ಕೇವಲ ನಿನ್ನ ಕಾಮ ತುಷ್ಟಗಾಗಿ ನನ್ನನ್ನು ಬಳಸಿಕೊಂಡ ನಿನ್ನ ಬಾಳು ನನ್ನಿಂದಲೂ ಅನುಭವಿಸು ಈ ನರಕ ಕುಂಡದ ಯಜ್ಞಕೂಟವನ್ನು. ಅಯ್ಯೋ ಪಾಪಿ, ನೀನೇ ನನ್ನ ಸರ್ವಸ್ವ ಅಂತ ಅರ್ಥಕೊಂಡು ನನ್ನ ಮನವನ್ನೇ ನನಗೆ ಅರ್ಪಿಸಿದ್ನಲ್ಲೋ. ಆದ್ರೆ ನೀನು ಈ ರೀತಿ ಮೋಸ ಮಾಡ್ತೀಯ ಅಂತ ನಾನು ಯಾವತ್ತೂ ತಿಳಿದಿರ್ಲಿಲ್ಲ. ಪ್ಲೀಸ್ ವಿಕ್ರಮ್, ದಯವಿಟ್ಟು ನನ್ ಕೊಲ್ಬೇಡ. ಇದು ಮಹಾ ಪಾಪ. ಪಾಪ ಪಾಪ ಪುಣ್ಯಗಳ ತಿಳುವಳಿಕೆ ನೀಡುವ ಮಾಗರತಿಯೇ, ಮನೆಯ ಗಂಡನ ಕಣ್ಣು ತಪ್ಪಿಸಿ ವಿಟ ಪುರುಷನೊಂದಿಗೆ ಸರಸವಾಡುವಾಗ ಅರಿವಿಗೆ ಬರಲೇ ಇದು ಪತಿತ್ವವೆಂದು ನಿನ್ನಂತ ಕಾಮುಕ ಹೆಣ್ಣು ಈ ಭೂಮಿಯ ಮೇಲೆ ಬದುಕಿರಬಾರದು. ಅನುಭವಿಸು ಈ ಪಿಸ್ತೂಲಿನ ಗುಂಡೇಟನ್ನು. ನೋಡು, ದಯವಿಟ್ಟು ಹಾಗೆ ಮಾಡ್ಬೇಡ. ನೋಡು, ಅಂತ ಮೋಸ್ಕರಳು ನಾನಲ್ಲ. ನನ್ನನ್ನು ಕೊಲ್ಬೇಡ, ನನ್ನನ್ನು ಬಿಟ್ಬಿಡು ಅಮ್ಮ. ಇಲ್ಲ ಇಲ್ಲ, ನಿನ್ನನ್ನು ಬಿಟ್ಟರೆ ನನ್ನ ಪ್ರಾಣಕ್ಕೆ ಆಪತ್ತು. ಅನುಭವಿಸು. ಅಯ್ಯೋ ಪಾಪಿ, ಕೊನೆಗೂ ನನ್ನ ಪ್ರಾಣವನ್ನೇ ಬಲಿ ತೆಗೆದುಕೊಂಡು ಬಿಟ್ಟಿಯಾ? ನಿಜ, ಈ ನಿಜ. ನಾನು ಮಾಡಿದ ಪಾಪಕ್ಕೆ ನನಗೆ ಸರಿಯಾದ ಶಿಕ್ಷೆ ಆಯ್ತು. ನನ್ನ ಮಾವನ ಮೇಲೆ ಸುಳ್ಳು ಅಪರಾಧ ಹೊರಿಸಿದ್ದಕ್ಕಾಗಿ ನನ್ನ ಪ್ರಾಣ ಯಾವ ಸಾಕ್ಷಿ ಇಲ್ಲದೆ ಹಾರಿ ಹೋಯ್ತು ಅಮ್ಮ. ಜಲ್ದಿ ಜಲ್ದಿ ಬಾ, ಇನ್ನ ಮುಗ್ದತೆ ಇಲ್ಲ ನಿಂದ ಪರಿತಾಪ. ಹಿಂಗಾರಿ ನನ್ನ ಬಾಳ ಪಜಿತಿ ಕೆಡಿದೆಲ್ಲ ಅಂತೀನಿ. ಈ ಸೀರೆ ಉಡಿಸಿದೆಲ್ಲ ಎದಕ್ಕಂತ ಸ್ವಲ್ಪ ಹೇಳ. ಮತ್ತೆ ಆ ನಂಜುಂಡಿಗೆ ಬಾ ಅಂತೇನಿ, ನನ್ನ ಗಂಡ ಮನೆಗೆ ಇರಂಗಿಲ್ಲ ಅಂತೇನಿ. ಅದಕ್ಕ ನೀ ಸುಮ್ಮನೆ ಇಷ್ಟೆಲ್ಲ ಡೇ ಬಂದಿಲ್ಲ. ಇವತ್ತು ಅವನ ಆಟ ಆಡಿಸ್ ಕೈ ಬಿಡ್ದೈತಿ ಇವತ್ತು. ಆ ನಂಜುಂಡನ ಅವಳೆ ಇನ್ನೂ ತಪ್ಪಿಲ್ಲ ಅನ್ಬಾರ್ದ. ಮತ್ತೆ ಆ ಮಗ ಇಲ್ಲಿಗೆ ಬರ್ತಂತ ಹೇಳ ನಾನು. ನನ್ನ ಗಂಡ ಮನೆಗೆ ಇರಂಗಿಲ್ಲ ಬಾ ಅಂತೇನಿ ನಮಗ. ನೀವ್ ಒಳಗಿರು, ನಾ ಬಾ ಅಂತ ಬರಾಕಂತಿ. ಒಳಗ್ ಹೋಗು. ತುಳಸಿ ನೀಲ ಉಲಿಡರ ಅದರಾಗ ಬರೋದಿಲ್ಲ ನಿನ್ನ ಹೆಸರ. ಸಿಂಗಾರಿ, ಏ ಸಿಂಗಾರಿ, ನಾನು ನಂಜುಂಡ ಡಾಕ್ಟರ್ ಬಂದೀನಿ, ಬಾರ ಹೊರಗ. ಸಿಂಗಾರಿ, ಏ ಸಿಂಗಾರಿ. ನಾ ಇಲ್ಲೇ ಅದೀನಿ. ಇಲ್ಲೇ ಇದ್ರು ಕರಿಬೇಕಲ್ಲ, ನೋಡೇ ಇಲ್ವಾ ನನ್ನ? ಒಳಗಿಂದ ಕರೆಯೋದು. ಬರ್ರಿ, ಎಷ್ಟೊತ್ತಡ ಬಂದ್ರಿ. ಬರ್ರಿ 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 ಬರ್ರಿ, ನಿಮ್ ದಾರಿನ ಕಾಯಕತ್ತಿದ್ ನಾನು. ಬರ್ರಿ 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 ಬರ್ರಿ. ಅಲ್ಲ ಪಾಪ, ನನ್ನ ಮೇಲೆ ಪ್ರೇಮ ಬಹಳ ನಿನಗ. ಇರ್ಲಿ, ನಿನ್ನ ಗಂಡ ಮತ್ತೆ ಮನೆಗೇನಾರ ಅದೇನೇನು? ಅವ ಮನೆಗಿದ್ದ ನಿನ್ನೆ ಕರ್ಸ್ಕೊಂತಿದ್ ನಾನು. ನನ್ನ ಗಂಡ ಊರಿಗೆ 3 ದಿನ ಆತು, ಇನ್ನೂರ್ಗೆ ಬಂದೇ ಇಲ್ಲ. ಅವ ತಿರುಗಿ ಬರೋದ ಬೇಡ ಬಿಡು, ಅಲ್ಲೇ ಹಾಳಾಗಿ ಹೋಗ್ಲಿ. ಇವನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾನ. ಇರ್ಲಿ, ಮತ್ತೆ ನನಗೆಲ್ಲ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ. ದೋಸ್ತ, ನೀ ಬರ್ತಿ ಅಂತ ಎಲ್ಲ 4 ಗಂಟೆಗೆ ಮಾಡಿಟ್ಟಿ ನಾನು. ಇವತ್ತು ನಾ ಕೊಟ್ಟಿದ್ದು ನೋಡಿ ನೀವು ಜೀವನದಾಗ ಮರಂಗಿಲ್ಲ. ಅಲ್ಲೇ ಕಳ್ಳಿ, ಅಂತೂ ನನ್ನ ಮೇಲೆ ನಿಂದು ಬಹಳ ಪ್ರೀತಿ ಐತಿ. ಉಕ್ಕಿ ಹರಿತೈತಿ. ಇರ್ಲಿ,
ಅಂದಲೇ ಬೆಳಗಾವ್ ಮುಂಜಾನೆ ಐತಿದಿ ಹೌದಲ್ಲ? 4ಕ್ಕೆ ಇದ್ದೀನಿ. ಸಿಂಗಾರಿ, ಮತ್ತೆ ಮೊನ್ನೆ ಇನ್ನೊಂದು ಹೊಸ ಸುದ್ದಿ ತಿಳಿಸಿದ್ಯಲ್ಲ, ಬರ್ಗೆಟ್ಟ ಎಲ್ಲಿ ಮನ್ಯಾಗ ಸುಳುವೇ ಅಲ್ಲಲ್ಲ? ಓ ನಮ್ಮ ನಾದಿನಿ ಸುದ್ದಿ ಕೇಳಾಕತ್ತಿ? ಮೆಲ್ಲಕ್ ಮಾತಾಡ, ಯಾಕ? ಹೊರಗೆ ಅಡ್ಡಾಡೋರು ಕೇಳಿತ್ತು ಮತ್ತೆ. ನಾನ್ ನಿನ್ನ ನಾದಿನಿ ನೋಡಕ ಬಂದೀನಿ. ಎಲ್ಲಿ ಮತ್ತೆ ಹೊರಗ್ ಕರಿ ನೋಡೋಣ. ನಾಚ್ಕೊಂತಾಳಕಿ, ಈಗ ದೊಡ್ಡಕ್ಕಿ ಆಗಿ 15 ದಿವಸ ಆತಕಿ. ಆದ್ರೂ ಕರಿತೀನಿ ಗಪ್ಪಿರು. ಏ ತಂಗಿ, ಡಾಕ್ಟರ್ ಮಾಮ ಬಂದಾನ ಬಾ. ಬಂದ ನಮ್ ಗೌಡ ಆಹಾ ಸಿಂಗಾರಿ, ಯಾಕ ಇದ ಏನು ನೀ ಹೇಳಿದ ಚೋಕ್ರಿ? ಇದ ಏ ಒಳ್ಳೆ ಶಿಸ್ತು ಇದ್ದಂಗ ಐತಲ್ಲ. ಬಾರಿ ಈ ಹುಡುಗಿ ನನ್ನ ಮಗ ಸಿದ್ಲಿಂಗ ತನ್ನ ಮನೆಗಿರೋ ಸುದ್ದಿ ತೆಗ್ದೇ ಇಲ್ಲ ನೋಡು. ಈ ಹುಡುಗಿ ಸುದ್ದಿನ ಸಿಂಗಾರಿ, ಈ ಹುಡುಗಿ ಹೆಸರೇನು? ಭದ್ರಕಾಳಿ. ಹಾ, ಇದೆಂತ ಹೆಸರು ಇಟ್ಟಾರಲ್ಲ. ಹುಡುಗಿ ನೋಡಕ ಚಂದ ಐತಿ, ಹೆಸರು ಮಾತ್ರ ಬಹಳ ಹೊರಟೈತಿ. ತೊಟ್ಟಲ್ಲಾಗ ಹೆಸರು ರಚಿತಾರಾಮ ಅಂತ ಇಟ್ಟಿದ್ವಿ ನಾವು. ಯಾಕ ಬಾಳ ಕಿರಿಕಿರಿ ಮಾಡಕತ್ಲ, ಅದಕ್ಕ ಬ್ಯಾಡ ಅಂತೇಳಿ ಭದ್ರಕಾಳಿ ಅಂತ ಇಟ್ಟಿ ನಾವು. ಅದನ್ನ ಸುಧಾರಿಸ್ಕೊಂಡ್ರ ಹಾತು ಬಿಡು. ಅಂತೂ ಆ ದೇವ್ರು ಇನ್ನಾರ ನನ್ನ ಮ್ಯಾಲೆ ಕಣ್ಣು ತೆಗದ್ನಲ್ಲ, ತಗದಾನೆ ಎಂತದು ಕೊಟ್ಟ ನಿನಗ. ಅಷ್ಟು ಸಾಕು. ಭದ್ರಕಾಳಿ, ಮಾಮ ಬೇಗ ಕರಿತಾನ, ಮುಗ್ಸು ಹೋಗ. ನಿನ್ನ ಅತಿಥಿ ಉಪಚಾರ. ನೀ ಅಲ್ಲಿ ಇಲ್ಲಿ ಮುಟ್ಬೇಡ, ದ್ವಾರದಾಗಿತ್ತ ತಗೋ ಇಟ್ಕೋ. ಕುಂದರ ನೆಮ್ಸಲಾಗ ಬೇಸಿ ಬೇಸಿ ದೋಸೆ ಮಾಡಿ ತರ ತರದ ಹಪ್ಪಳ ಆಗಲೇ ನನ್ನ ಮನಸ್ಸಿಗೆ ಎಷ್ಟು ಹಚ್ಕೊಂಡು ಮಾತಾಡತ್ ನೋಡಿ ಹುಡುಗಿ. ನಿನ್ ನೋಡಿ ಯಾಕಿದು ಎದ್ದು ಬಿಟ್ಟರು. ಹಂಗಾರ ಕಡಿಕೆ ನಿನ್ನ ಕೈಯಾರ ಊಟಕ್ಕೆ ಬಳಸು ಸಿಂಗಾರಿ. ನಿನ್ನ 7 ಜನಕ್ಕೆ ನಾನು ಮರಂಗಿಲ್ಲ ನೋಡು. ಹೆಂಗ ಮರಿತೀನಿ ನನ್ನ? ನೀವು ಮರಿಲ್ಲ ಅಂತ ಬಹುಮಾನ ಕೊಟ್ಟು ಕಳ್ಸಕ ಇಲ್ಲಿ ಕರೆದಿನ ಮಗನ ನಾನು. ಇವತ್ ನಾ ಬಹುಮಾನ ಕೊಟ್ಟಿದ್ರು ನಮ್ಮ ಮುಂದೆ ಯಾವಾದ್ರು ನೋಡುದ ಇಲ್ಲಿ. ತಂಗಿ ಭದ್ರಕಾಳಿ, ಬಳ ತಯಾರು ಮಾಡಿಟ್ಟಿವಲ್ಲ ದೊಡ್ಡ ದೊಡ್ಡ ಇಷ್ಟು ದಪ್ಪ ದಪ್ಪರು ತಗೊಂಬೋ. ಅಕ್ಕ ಈ ಡಾಕ್ಟ್ರ್ ಸದ್ಯ ಕೊಡ್ಲ ಇನ್ ಸ್ವಲ್ಪ ತಡೆದುಕೊಳ್ಳ. ಯಾವಾಗ ಕೊಟ್ರು ಅಷ್ಟ ಐತಲ್ಲ, ಬೇಗ ಕೊಟ್ಬಿಡ್ರಿ. ಮುಂದೆ ನಾನು ಬಾಳ ಕೆಲಸ ಇದಾವು. ಎಷ್ಟು ನಾಚಿ ನಿಂತಲ್ಲ. ಬಾರ ನನ್ನ ಬಂಗಾರದ ಗುಂಡ. ದ್ವಾರದಾಗಿತ್ತದು ಎಲ್ಲಿ ಬೇಕಲ್ಲ ನಮ್ಮನೆ ಮುಟ್ಟಬಾರ್ದು. ಅವಿ ಬೈಲ್ ಮಾಮ ಬರ್ಗೆಟ್ಟು ಬಂದಾನ. ಮಾಮಗ ಹೋಗಿ ಬುತ್ತಿ ತಗೊಂಬ, ಊಟ ತಿನ್ಸು ಇಬ್ರು ಕೂಡಿ ಬರ್ರಿ. ಕುಂದ್ರ ಬರ್ರಿ. ಕುಡಿ ಬಾ ಅವಿ ಒಳಗ ಅವಿ ಅದ್ರ ನಿಮ್ಮ ಹೊರ ಮೆತ್ತ ಹೊಡ್ರಿ, ಸಾಯ ಹೊಡಿದಿರಿ ಅಂತೀನಿ. ಒಂದು ನಾಟಕ ಚಾಲು ಮಾಡ್ದಾಗಿದ್ದ ಕೈ ಹಿಡಿದು ಅಯ್ಯಪ್ಪ ಸಿದ್ಲಿಂಗ, ನಾ ಎಂತ ಅನೋತಕ್ ಸಿಕ್ಬಿದ್ದು ಮರಯ. ಸಿದ್ಲಿಂಗ, ನಿನ್ ಕಾಲು ಮುಯ್ತೀನಿ, ನನ್ ಕೈ ಬಿಟ್ಬಿಡು ಮರಯ. ಕೈ ಬಿಡಕ್ಕೆ ಎಲ್ಲಿ ಹಿಡ್ಕೊಂಡ ನಾನ ಹಿಡ್ಕೊತೀನಿ. ತಡಿ ಪಾಪ ಬಾಳ ದಿನಕ್ಕ ಬಂದಾರ, ಬಹುಮಾನ ಕೊಡೋರ್ ಹಂಗ ಹೆಂಗ್ ಕೊಡ್ತಿದ್ದವ್ರಿಗೆ ಊಟ ಗೀಟ ಎಲ್ಲ ಮಾಡಿ ಬರ್ರಿ. ಅಯ್ಯಪ್ಪ ಸಾಕು, ಕೈ ಮುಯ್ತೀನಿ, ಕೈ ಬಿಡ್ರು ನನ್ನ. ನಿಮ್ಮ ಮನೆ ಮುಯ್ದು ಸಾಕೈತೆ. ತಡಿಯ ನಂಜುಂಡ, ಈ ಚೋಕ್ರಿ ಕೈಯಿಂದ ಚುರ್ಮರಿ ತಿನ್ನಕ್ ಒಲ್ಲೇನು ಮತ್ತ? ತಗ ತಿನ್ನ ಚುರ್ಮರಿ. ಯಾವ ತಾಯಿ ಸಿರಿಸಿ ಮಾರವ್ವ, ಯಾಕಪ್ಪ ನಿನಗ ಕೋಟಿ ನಮಸ್ಕಾರ ಮಾಡ್ತೀನಿ, ನನ್ನ ಕೈ ಬಿಟ್ಟು ಬಿಡು. ಯಾಕ? ನಾನು ನಿಮ್ಮ ಮಲಿ ಬಂದಿದ್ದು ದೊಡ್ಡ ತಪ್ಪಾಗೈತಿ. ಇನ್ನೊಂದ್ಸಲ ನಿನ್ನ ಸನಿಯ ಕಷ್ಟ ಅಲ್ಲ, ನಿನ್ನ ಮನೆ ಸಹಿತ ನಾ ಎಣಿಕೆ ನೋಡಂಗಿಲ್ಲ ಆತ. ಇಲ್ಲ ಬಾ. ಸಾಕ್ ಬಾ. ಇಲ್ಲ ಸಾಕು, ಆ ಶಕ್ತಿ ನಿನ್ನಲ್ಲಿ ಉಳಿದಿಲ್ಲ ಈಗ. ಈಗ ಇರೋ ಶಕ್ತಿ ಮೇನು ಎಲ್ಲೈತಿ ಅವನೊಂದ್ ಬಗ್ಗಿಸ್ ಗುದ್ದಕ್ಕಾಗವಲ್ದು.
ನಿನ್ನ ಗುದ್ದಿ ಅಕ್ಕ ನೋಡು. ನಿಮ್ಮ ಅವನ ಹಾಡೆ ಮಾಡಿ ಹೇಳ್ತೀನಿ ಮಾರಾಯಳ. ಅಲ್ಲ ಇನ್ನೊಂದ್ಸಲ ನಾ ಬೇಕಾ? ಬೇಡ ವ್ಯವ. ನನ್ ತಂಟಕ್ ಬರ್ತೀನಿ, ನನ್ ತಂಟಕ್ ಬರ್ತಿ. ಬರಲ್ಲ ವ್ಯವ ಇನ್ನೊಂದ್ಸಲ. ನಿಮ್ಮ ಅವನ ಹಾಡೆ ಮಾಡಿ ಹೇಳ್ತೀನಿ ಮಾರಾಯಳ. ಮೊದಲು ನನ್ನ ಈ ಕುತ್ತಿನಿಂದ ಪಾರು ಮಾಡು ತಾಯಿ, ನಿನ್ನ ದಿಕ್ಕಿಗೆ ನಾನು ಶರಣ. ನಿನ್ನ ಹಡ್ದಿನಿ ಮೊನ್ನೆ ನಾನು ಬಾ. ಅಷ್ಟ ಅರ್ವಾಯ್ತಿಲ್ಲ ಮಗನ. ಇನ್ನ ಒಂದ್ ಸಲ ಈಗ ಸೈನ್ಯಾಗ ಬಂದೆ ಅಂದ್ರ ಇದಕ್ಕಿಂತ ಹೆಚ್ಚಿಗೆ ಕೊಡಬೇಕಾಗತ್ತೆ ಕಾಣಿಕೆ. ಬಿಡೋದಿಲ್ಲ, ಗಾಡಿ ಇಲ್ಲ, ಹೋಗ್ಲ ಮಾಡ್ಬೇಡ ಮತ್ತಾಗ. ಸಾಕು ಸಿದ್ಲಿಂಗ, ಈಗ ಕೊಟ್ಟಿದ್ದು ತಗ್ಸ್ಕೊಂಡ್ರ ಸಾಕಾಗೈತಿ ನನ್ನ ಹಣೆ ಬರ. ಸಾಕು ಹೆಪ್ಪ ಈ ಹೆಣ್ಣಿನ ಸವಾಸ. ಹೋಗು ಮುಂದೆ ಮುಟ್ಟೆಕ್ಕ ನೋಡು. ಏ ಸಿಂಗಾರಿ, ಹೆಂಗೈತಿ ನಿನ್ನ ಜೋಗಪ್ಪನ ಆಟ? ಅಯ್ಯೋ ಏನು ಪವರ್ ನಿಂದು. ಮತ್ತೆ ಅಂದಲ್ಲ ಇದನ್ನ ಇನ್ನು ಒಂದ್ ಸಲ ನನ್ನ ಮಗ ನಿನ್ನ ತಂಟೆಗ ಬಂದಿರ್ಬಾರ್ದು, ಹಂಗ ಮಾಡಿ ನೋಡ. ನಿನ್ನಂತ ಹುಲಿ ನನ್ನ ಮಗ್ಲಿರ್ಬೇಕಾರ ನಾನು ಯಾವ ಮುಟ್ಟತಾನ. ಅದ ಮತ್ತೆ ಬಾರಿ ಇರೋದು. ಹೌದೌದು, ಬಾಹುಬಲಿ ನೀ. ಒಡಿವಾರ 9 ಮತ್ತೇನೈತೆ? सर से जो धीरे धीरे पागल हुआ रे धीरे धीरे दुनिया गई चरिया बिदिया गई. ನನ್ನ ಮಾಡಿದಿರಾದ ನನಗೆ ಮಾಡಿದ ಮೋಸಕ್ಕೆ ಅವಳಿಗೆ ತಕ್ಕ ಶಿಕ್ಷೆಯಾಗಿ ಮರಣದಂಡನೆ ಆಯಿತು. ನನ್ನ ಹೊಡ ಹುಟ್ಟಿದ ಅಣ್ಣನನ್ನು ಇಲ್ಲದ ಅಪವಾದ ಹೊರಿಸಿ ಮನೆ ಬಿಟ್ಟು ಹೊರಗಟ್ಟಿದ ಮಹಾಪಾಪಿ ನಾನು. ಒಂದು ಹೆಣ್ಣಿನ ಮಾತನ್ನು ಕೇಳಿ ನಾನು ಮನುಷ್ಯತ್ವವನ್ನೇ ಮರೆತು ಬಿಟ್ಟಿದ್ದೆ. ಇಂಥ 108 ನೋವನ್ನು ಮನದಲ್ಲಿ ನುಂಗಿಕೊಳ್ಳುವುದಕ್ಕಿಂತ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಮಹಾಪುಣ್ಯ. ಇಂದು ಈ ನನ್ನ ಪಿಸ್ತೂಲಿನ ಗುಂಡೇಟಿಗೆ ನಾನು ಆಹುತಿಯಾಗಲೇಬೇಕು. ಇಂದು ನನ್ನ ಆತ್ಮಹತ್ಯೆ ಆತ್ಮಹತ್ಯೆ ಆತ್ಮಹತ್ಯೆ. ರಮೇಶ, ಇದೇನು ನೀನು ಮಾಡುವ ಅನಾಹುತ? ಆತ್ಮಹತ್ಯೆ ಮಾಡಿಕೊಳ್ಳೋದು ಏನು ನಿನಗಾಗಿದೆ? ಅಣ್ಣ, ನನ್ನನ್ನು ಬಿಟ್ಟು ಬಿಡಣ್ಣ, ನನ್ನನ್ನು ಬಿಟ್ಟು ಬಿಡು. ದೇವರಂತಿದ್ದ ನಿಮ್ಮನ್ನು ಇಲ್ಲದ ಅಪವಾದ ಹೊರಿಸಿ ಮನೆ ಬಿಟ್ಟು ಹೊರಗಟ್ಟಿದ ಮಹಾಪಾಪಿ ಅಣ್ಣ ನಾನು, ಮಹಾಪಾಪಿ. ನನ್ನ ಕರ್ಮಕ್ಕೀಗ ತಕ್ಕ ಪ್ರಾಯಶ್ಚಿತವಾಗಿ ಬಿಟ್ಟಿದೆ ಅಣ್ಣ, ನನ್ನ ಕರ್ಮಕ್ಕೀಗ ತಕ್ಕ ಪ್ರಾಯಶ್ಚಿತವಾಗಿ ಬಿಟ್ಟಿದೆ. ಇನ್ನು ಈ ಸಮಾಜದಲ್ಲಿ ಚೀತು ಎಂದು ಉಳಿಸಿಕೊಳ್ಳುವುದಕ್ಕಿಂತ ಹಾಯಾಗಿ ಸತ್ತು ಸ್ವರ್ಗ ಸೇರುವುದೇ 1000 ಪಾಲು ಮೇಲು. ಬಿಟ್ಟು ಬಿಡಣ್ಣ, ನನ್ನನ್ನು ಬಿಟ್ಟು ಬಿಡು. ತಮ್ಮ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕನ್ನುವ ಹಿರಿಯರ ಮಾತು ಸುಳ್ಳೆಂದು ಭಾವಿಸಿದ್ದೇನು? ನೋಡು, ಮಾನವ ಯಾವಾಗಲೂ ಸದ್ಬುದ್ಧಿಯವನಾಗಿರಬೇಕು. ದುಡುಕಬೇಡ, ದುಡುಕು ಮಾನವನಿಗೆ ಕಡುಕಿನ ದಾರಿ. ಅಣ್ಣ,
ನಿಜವಾಗ್ಲೂ ನಾನು ನಿನ್ನ ಮಾತು ಕೇಳದಿದ್ದಕ್ಕೆ ನನಗೀಗ ಈ ಪರಿಸ್ಥಿತಿ ಬಂದಿತ್ತಣ್ಣ. ನಿನಗೆ ದ್ರೋಹವೆಸಗಿದ ಈ ನೀಚ ತಮ್ಮ ನಿಜವಾಗ್ಲೂ ಮಾನವನಲ್ಲ, ಮೃಗ. ನನ್ನನ್ನು ಬಿಟ್ಟು ಬಿಡಣ್ಣ. ನನಗೆ ತಕ್ಕ ಶಿಕ್ಷೆ ಎಂದರೆ ಇದು ಒಂದೇ, ಆತ್ಮಹತ್ಯೆ. ಬಿಟ್ಟು ಬಿಡಣ್ಣ, ನನ್ನನ್ನು ಬಿಟ್ಟು ಬಿಡು. ರಮೇಶ, ಇನ್ನೊಂದು ಸಾರಿ ಆತ್ಮಹತ್ಯೆ ಅಂದರೆ ನನ್ನ ಅಣ್ಣ, ತಪ್ಪಾಯ್ತು. ನನ್ನನ್ನು ಕ್ಷಮಿಸಿ ಬಿಡಣ್ಣ, ನನ್ನನ್ನು ಕ್ಷಮಿಸಿ ಬಿಡು. ನೀನು ಮನೆ ಬಿಟ್ಟು ಹೋದಾಗಿನಿಂದ ನಿನ್ನ ಯೋಗಕ್ಷೇಮ ವಿಚಾರಿಸದ ಪಾಪಿ ತಮ್ಮ ಅಣ್ಣ ನಾನು, ಪಾಪಿ ತಮ್ಮ. ಮಡದೆಗೆ ವ್ಯಾಮೋಹದಲ್ಲಿ ತೊಡಗಿ ಒಡ ಹುಟ್ಟಿದ ಕುಡಿಗಳನ್ನೇ ಕಡೆಗಾಣಿಸಿದ ಕಡು ಪಾಪಿ ಅಣ್ಣ ನಾನು, ಕಡು ಪಾಪಿ. ನನ್ನ ತಂಗಿ ಜ್ಯೋತಿಯ ಮದುವೆಯಾಗಿ ಗಂಡನ ಮನೆಗೆ ಹೋದಾಗಿನಿಂದ ಅವಳ ಬಾಳು ಏನಾಯಿತೆಂದು ತಿಳಿಯದ ಶತಮೂರ್ಖ ನಾನು, ಶತಮೂರ್ಖ. ನನ್ನ ತಪ್ಪನ್ನು ಮನ್ನಿಸಿಕೊಂಡು ಹಪ್ಪಿ ಆನಂದಿಸಿದರೆ ಈ ನನ್ನ ಜೀವ ಈ ಭೂಮಿ ಮೇಲೆ ಬದುಕಿರಲು ಸಾಧ್ಯ. ಹಪ್ಪಿಕೊಳ್ಳಣ್ಣ ಈ ನಿನ್ನ ಸಹೋದರನನ್ನು. ತಮ್ಮ, ಬಳ್ಳಿಗೆ ಕಾಯಿ ಭಾರವಾಗಬಹುದೇ. ಇಂದಾದರೂ ನೀನು ನಿನ್ನಣ್ಣ ಎಂತವನೆಂದು ಅರ್ಥ ಮಾಡಿಕೊಂಡಿಯಲ್ಲ, ಅಷ್ಟೇ ಸಾಕು ನನಗೆ. ಹಾಗಾದ್ರೆ ನನ್ನ ಜೊತೆಗೆ ಬಾ ಅಣ್ಣ, ಈಗಲೇ ನಮ್ಮ ಮನೆಗೆ ಹೋಗೋಣ. ನಾನು ಜ್ಯೋತಿಯನ್ನು ಕಾಣದೆ ಎಷ್ಟು ದಿವಸವಾಯ್ತು, ಈಗಲೇ ಜ್ಯೋತಿಯನ್ನು ನೋಡಿಕೊಂಡು ಬರೋಣ. ರಮೇಶ, ಪಾಪ ಜ್ಯೋತಿದು ಒಂದು ದೊಡ್ಡ ಕಥೆಯಾಗಿ ಬಿಟ್ಟಿದೆ. ಅವಳೀಗ ತನ್ನ ಮಾವನ ಮನೆಯಲ್ಲಿಲ್ಲ. ನನ್ನಂತೆ ಸುಳ್ಳು ಅಪರಾಧ ಹೊತ್ತು ಅವಳು ನನ್ನ ಗುಡಿಸಲೇ, ಪತಿ ಮತ್ತು ತಾವಳು ಕೂಡ ನನ್ನ ಗುಡಿಸಲೇ ಇದ್ದಾರೆ. ಈಗ ಒಂದು ಮಗುವಿನ ತಾಯಿ ಕೂಡ ಆಗಿದ್ದಾಳೆಪ್ಪ. ಹಾ, ಜ್ಯೋತಿ ಈಗ ಒಂದು ಮಗುವಿನ ತಾಯಿ. ಅಣ್ಣ, ನಾನು ಮೊದಲು ಅವಳನ್ನು ಕಾಣಬೇಕು. ನನ್ನ ತಪ್ಪನ್ನು ಅವಳ ಮುಂದೆ ಮನ್ನಿಸಿಕೊಳ್ಳುವೆ. ನಡಿಯಣ್ಣ, ಎಲ್ಲಿದ್ದಾಳೆ ಆ ನನ್ನ ಸಹೋದರಿ? ಬಾ ತಮ್ಮ, ಈಗಲೇ ಅಲ್ಲಿಗೆ ಹೋಗೋಣ ಬಾ. ಧರ್ಮರಾಜ್, ಇಂದು ನನ್ನ ಕ್ರೋಧಾಗ್ನಿಯ ಜ್ವಾಲೆಗೆ ನೀನು ಸಿಲುಕಿ ಇಹಲೋಕದಿಂದ ಬೇಗ ಮರೆಯಾಗಲೇಬೇಕು. ನನ್ನ ಆಸ್ತಿಯೊಂದು ಬಿಟ್ಟುಕೊಡೊಂದು ಎಷ್ಟು ಪರಿಯಿಂದ ಬೇಡಿಕೊಂಡರೂ ಕರಗಲಾರದು ನಿಮ್ಮ ಮನ. ಇಂದು ನಾನು ನಿಮ್ಮ ಮನೆಗೆ ಬರುವೆ. ನನ್ನ ಚಾಕುವಿನಿಂದ ನಿನ್ನ ಪ್ರಾಣ ಪಕ್ಷಿಯನ್ನು ಆರಿಸಲು. ನಿನ್ನನ್ನು ಕೊಂದು ಕಂಬಿ ಎಣಿಸಲು ನಾನೇ ಹೋಗುವೆ ಸರ್ಕಾರದ ಸನ್ನಿಧಿಗೆ. ಇಂದು ಧರ್ಮರಾಜನ ಕೊಲೆ, ಇಂದು ಧರ್ಮರಾಜನ ಕೊಲೆ. ಜಗತ್ನಾಗ ಏನು ನಂಬಿದ್ರ 7 ಜನಕ್ಕ ಈ ಹೆಣ್ಣನ್ನು ಮಾತ್ರ ನಂಬಾರ್ದು ನೋಡ್ರಿ. ಅಲ್ಲ, ಈ ಸಿಂಗಾರಿ ಪ್ಲಾನ್ ಮಾಡಿ ನನ್ನ ತನ್ನ ಮನೆಗೆ ಕರ್ಕೊಂಡು ಹೋಗಿ ಗುಣಿಕಿನ ಊಟ ಉಣಿಸಿ ಕಳಿಸಿದಳಲ್ಲ, ಅವಳಿಗೆ ಈ ಜನ್ಮದಾಗ ಪುಣ್ಯ ಬರ್ತಂದ್ರೆ ಏನ? ಇರ್ಲಿ, ನಾನು ಇದಾ ಸಿಟ್ಟು ಇಟ್ಕೊಂಡು ನನ್ನ ಆಯುರ್ವೇದಿಕ ಗುಳಿಗೆ ಕೊಟ್ಟು ನುಂಗಿಸಿ ಸಾಯಿಸ್ತೀನಿ ಅವ್ರನ್ನ. ಏನು ಹೊಡ್ತಾ ಹೊಡೆದಿರ್ರಿ ಅವ್ರ ಮನೆ ಕಾಯಿ ಹೋಗ. ನಂಜುಂಡನ ಎಲ್ಲಿ ಹೋಗ್ಲೇ ತಮ್ಮ? ಒಂದ್ 8 ದಿನ ಊರಾಗ ಕಾಣಿದ್ದಲ್ಲ ಅಂತೀನಿ. ಮತ್ತೆ ಯಾವ ಊರಿಗೆ ಹೋಗಿದ್ದಪ್ಪ? ನಾ ಯಾವ ಊರಿಗೆ ಹೋಗ್ಬೇಕು ಬರ್ರಿ ಕಾಡಪ್ಪರ. ನನ್ನ ಮೈಯ ಸ್ವಲ್ಪ ಆರಾಮಿದ್ದಿಲ್ಲ, ಸ್ವಲ್ಪ ಸುಸ್ತಾಗಿತ್ತು, ಅದಕ್ಕೆ ಹಾಸಿಗೆ ಹಿಡಿದಿದ್ದೆ. ನಿನಗೂ ಸುಸ್ತಾಗಿತ್ತ? ಒಂದು ಮ್ಯಾಗ ಒಂದ್ 8 ಗುಳಿ ನುಂಗಿ ಬಿಡ್ಬೇಕಾಗಿತ್ತು. ಗುಳಿಗೆ ನುಂಗಿದ್ರೆ ಹೋಗೋ ಬ್ಯಾನಿ ಅಲ್ರಿ ಇದು. ಮನುಷ್ಯನ ಹೇಳಿದು ಬ್ಯಾನಿನ ಬ್ಯಾರೆ ಐತಿದ. ಲೇ ತಮ್ಮ, ಈ ಕಾದಾಟ ಯಾರನ್ನ ಬಿಟ್ಟೈತೆ ಅಂತೀನಿ. ಇಡೀ ಜಗತ್ತಾಳಕ್ ಶಿವನ್ನ ಬಿಟ್ಟಿಲ್ಲ, ಇನ್ ನಮ್ಮಂತವ್ರು ಯಾರ ಲೆಕ್ಕ?
ಈಗ ಏನ್ ಅಂದಿರಲ್ಲ, ಯಾವ ಮಾಯ ರೀ ಶಿವನ ಕಡಿದ್ದು? ವಿಧಿ ಮಾಯ, ವಿಧಿ ಮಾಯ. ಅದಾ ಮಾಯ ನೋಡ್ರಿ ನನ್ನ ಈ ಪರಿಸ್ಥಿತಿ ತಂದಿದ್ದು. ಒಟ್ಟ ನಮ್ಮ ಮ್ಯಾಲೆ ಹೆಚ್ಚಾಗಿ ಕಾಡೋದು, ಕಂಟಕ ತರೋದು ಎಣ್ಣ ನೋಡ್ರಿ. ಎಣ್ಣಿನಿಂದಲೇ ಜನನ, ಎಣ್ಣಿನಿಂದಲೇ ಮರಣ, ಎಣ್ಣಿನಿಂದಲೇ ಎನ್ನ ಮಾನ ಅಪಾಮಾನ. ಸಾಕು ಸಾಕಪ್ಪ, ಏನು ಒಮ್ಮೆಲೆ ಸರ್ವಜ್ಞ ಬಿಟ್ನಲ್ಲ ಅಂತೀನಿ. ಅಂದ್ರ ಹೆಣ್ಣು ಮರಿಲಾರ್ದಂತ ಕಾಣಿಕೆ ಕೊಟ್ಟಿದ್ದಾಗ ನಿನಗ ಎಷ್ಟಾಗ್ಲಿ ನೀವು ತಲಿ ಬೆಳಗಾದವ್ರು, ಎಲ್ಲ ಇಂಥದ್ದೆಲ್ಲ ಮುಗಿಸಿ ದಾಟಿ ಬಂದವ್ರು, ಅದಕ್ಕೆ ನಿಮ್ ಟೊಂಕ ಹಿಂಗಾಗೈತಿ. ಇಂಥ ವಿಷಯನ ಸಟ್ಟ ತಿಳ್ಕೊಂಡ್ಬಿಡ್ತೀರಿ ನೋಡಿ ನೀವು. ಲೇ ತಮ್ಮ, ನನ್ನ ವಯಸ್ಸೇನು ಕೇಳ್ತಿ? ನಾನು ನಿನ್ನಂಗೆ ವಯಸ್ಸಿನಾಗಿದ್ದ ಮಂಗನಾಟ ಮಾಡಕ್ ಹೋಗಿ ಟಾಂಕನ ಮುರ್ಕೊಂಡಿದ್ದೆ. ಅಂದ್ರ ಹೆಣ್ಣು ಮರಿಲಾದಂತ ಕಾಣಿಕೆ ಕೊಟ್ಟೈತೆ ಅಂದಂಗ ಆತ್ ನಿನಗಿನ. ಏನ್ ಹೇಳ್ರಿ, ಏನ್ ಹೇಳ್ರಿ, ಯಾವ ಬಾಯಿಲಿ ಹೇಳ್ರಿ? ನಾನು ಹೇಳೋದು ಬೇಡ, ನೀವು ಕೇಳೋದು ಬೇಡ. ಇನ್ ಮೇಲೆ ನಮ್ಮ ಆಯುರ್ವೇದಿಕ ದವಾಖಾನೆ ಕಿತ್ಕೊಂಡು ಹೋಗಿ ಮುಂದಿನ ಹೊರ ಕ್ಯಾಂಪ್ ಮಾಡ್ಬೇಕಂತ ಮಾಡೀನಿ. ಕಡೆಗೆ ಅಲ್ಲಾರ ನನ್ನ ಜೀವಕ್ಕೆ ಸುಖ ಸಿಗುತ್ತೇನೋ ನೋಡೋಣ. ತಡಿಲೇ ತಮ್ಮ ನಂಜುಂಡ, ಈ ಊರ ಸುಖ ಅಲ್ಲ ಅಂತ ಹೇಳಿತೆ ಇಷ್ಟು ದಿನ ದುಡ್ದೇನ? ಅಲ್ಲ ಇರ್ಪಕ್ಷ ತಾತ್ ಬೂದೇಳು ಬುಟ್ಟಿ ಇಲ್ಲಿ ದುಡ್ದಕ್ಕಂತ ಮನಿ ಕಟ್ಟಿದ, ನೀನು ಇಲ್ಲೇ ಸಿಗ ಇದೆ ಅಂದ್ರ ನಿನಗೊಂದು ಚಂದುಳ್ಳ ಹೆಣ್ಣು ಸಿಕ್ಕಿಲ್ಲ ಅಂತಾನೆ ಈ ತರ ನಡೆಸಿದ ಅಂದಂಗ ಆತ. ನನ್ನ ಕೈ ಹಿಡಿತೀನಂತ ಹೇಳಿದ ಅಣ್ಣ ನನ್ನ ಕೈ ಕತ್ತರ್ಸಾಕ್ ನಿಂತಾಳ್ರಿ. ನಾನ ಇಲ್ಲಿದ್ರ ನನ್ನ ಪ್ರಾಣನ ತಗೊಂಡಾಳ. ಅದಕ್ಕ ನಾನು ಈ ಊರು ಬಿಡ ತೀರ್ಮಾನ ಮಾಡಿ ನೋಡ್ರಿ, ಊರಾಗ ನಾನು ಚಾನ್ಸ್ ಯಾಕೆ ಆಗ್ಬಾರ್ದಂತ. ತಮ್ಮ ಯಾಕಷ್ಟು ಅರ್ಜೆಂಟ್ ಮಾಡ್ತಿದ್ ತಡಿ, ನಾನು 10 ಊರು ಅಡ್ಡಾಡಿದ ದೊಡ್ಡ ವ್ಯಾಪಾರಿ ಅದೀನಿ. ನಿನಗೊಂದು ಚಂದುಳ್ಳಿ ಹಣ್ಣು ತಂದು ಮದಿ ಮಾಡ್ತೀನಿ, ಸಹಾಯ ಮಾಡ್ಕೊಂತೀನಿ ಅಂತ. ಈ ಮಾತು ಒಂದ್ ತಿಂಗಳು ಮುಂಚೆ ನೀವು ಹೇಳಿದ್ರ ಅವ್ರ ಅಂಗಳ ಸಹಿತ ನಾ ಸುಳಿತಿದ್ದಿಲ್ಲ, ಈಗ ಊರ್ ಬಿಡೋ ವಿಚಾರನೂ ಮಾಡ್ತಿದ್ದಿಲ್ಲ. ಇದೇನ್ಲೇ ತಮ್ಮ ನಿನ್ನ ಮಾತಿನ ಅರ್ಥ ಅಂತೀನಿ. ಯಾರ ಅಂಗದಕ್ಕೆ ಹೋಗಿದ್ರು ಯಾರು ಏನ್ ಮಾಡ್ತೀನಿ ನಿನಗ? ಅದನ್ನೇನ್ ಕೇಳ್ತೀರಿ ಬಿಡ್ರಿ. ಮತ್ತೆ ನಿಮ್ಗಿಟ್ಟು ಗೊತ್ತಾದ್ರ ನನ್ಗ ಮೆತ್ತಗ್ ಮಾಡ್ತೀರಿ. ಹಂಗ ಹೆಡ್ಕೊಂಡ್ ಬಿದ್ದು ಸುದ್ದಿ ನೆನಪು ಮಾಡ್ಕೊಂಡೆ ಅಷ್ಟ. ಹಂಗೆಲ್ಲ ಎಲ್ಲೆಲ್ಲ ಎಡಬಾರ್ದಪ್ಪ, ನೀನು ಮುಂದೆ ಹೌದು ಆಗ ಹೋದವ. ತಡ್ಕೊಂಡ ನಾ ಈ ಹೊಡ್ತಾ ತಿಂದೇನ್ರಿ. ಮತ್ತೆ ಇತ್ಲಾಗ ಬಂದ್ಲಾರಪ್ಪ ಇವ್ರು ಕಾಡಪ್ಪನವ್ರ. ಅರ್ಜೆಂಟ್ ಕೆಲಸ ಐತ್ರಿ, ನಾ ಏನು ಬರ್ತೀನಿ. ತಡಿ ಏನಂಜುಂಡ, ತಡಿ ತಡಿ, ಅಷ್ಟೇ ಅರ್ಜೆಂಟ್ ಮಾಡ್ತೀನಿ ಅಂತೀನಿ. ಸದ್ಯ ಅಂತ ನಂದು ಅರ್ಜೆಂಟ್ ಐತ್ರಿ. ಏನು ನಾ ಇಲ್ಲೇ ನಿಂತ ನನ್ನ ಪ್ರಾಣ ತಗೊಂಡಾರ. ಅಲ್ಲಿ ನೋಡಿ ಇತ್ಲಾಗ ಬಂದ್ರು ನಮ್ ಹೊಯ್ರಿಗಳು ಉಳಿಯಂಗ್ಲಪ್ಪೋ ನನ್ನ ಕಡಪ್ನಾರ. ಗಂಡನ್ ಕರ್ಕೊಂಡ್ ಎಲ್ಲಿಗೆ ಹೊಂಟಲ್ಲ ನಿಮ್ಮ ಸವಾರಿ? ಸಿನಿಮಾ ನೋಡಕೊಂಡೆ, ಸಿನಿಮಾ ನೋಡಕೋತೀರಿ? ಹಬ್ಬ ಎಣಿಸಿ ಹೆಚ್ಚಾಕತ್ತಿಲ್ಲ ತಡಿಯ, ಮತ್ತೆ ಎಲ್ಲೇನ ನನ್ನ ವೈರಿ ಬಜಾರ್ದಾಗ ಕಾಣಕತ್ತೇನಂತ ನೋಡ್ಕೊಂತ ಬರಕತ್ತೀನಿ. ನನ್ನ ಮಗಳ ಸಿಂಗಾರಿ ಅಂತೀನಿ. ಅಯ್ಯ ಅನ್ನೋದಿಲ್ಲ ಏನಿಲ್ಲ, ನಾವಂತ ಸಿನಿಮಾ ನೋಡಕ್ ಹೊಂಟಿವಿ. ಈಗ ನಾವು ಪಿಕ್ಚರ್ ನೋಡೇ ಬರೋರು. ಈಗ ನೀ ಸುಮ್ ದಾರಿ ಬಿಡ ಹೋಗಿ ನಾವು ತಡಿ ಬೇ, ಸ್ವಲ್ಪ ತಡಿ, ಅಷ್ಟಾಕ್ ಅರ್ಜೆಂಟ್ ಮಾಡ್ತೀನಿ ಅಂತೀನಿ. ಹೌದು ಹೇಳ, ಈ ಮುದುಕಿಗೆ ಏನ್ ಹೇಳ್ತಿ? ಈ ವಿಷಯ ನಮ್ಮಿಬ್ರಿಗೆ ಅಷ್ಟೇ ಗೊತ್ತಿರ್ಬೇಕು. ಹೌದೌದು, ನಮ್ಮಿಬ್ರಿಗೆ ಒಳಗೊಟ್ಟೈತಿ. ಹೌದ್ರಪ್ಪ, ಆಗಲೇ ಈ ಮುದುಕ್ ಬ್ಯಾಸರದ್ನಲ್ಲ ನಿಮ್ಗ. ಅಬಾ ಬಾ 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 ಅಂತೀನಿ. ಯಪ್ಪ ಹೆಂಗ್ ಹೇಳಕತ್ತ ನೋಡಿದ್ ಅಳೆದವ್ರು ಸಿದ್ಲಿಂಗ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಲ್ಲ ಅಂತೀನಿ. ನಿನ್ನ ಪ್ರೀತಿ ವಿಶ್ವಾಸ ಯಾರಿಗೆ ಬೇಕು? ಈ ನನ್ನ ಯೋಗತ್ತಿಗೆ ಏನು ವರದಕ್ಷಿಣೆ ಕೊಟ್ಟಿಯೋ, ಏನು ಬೆಳ್ಳಿ ಕೊಟ್ಟಿಯೋ, ಏನು ಬಂಗಾರ ಕೊಟ್ಟಿಯೋ? ಪ್ರೀತಿ ವಿಶ್ವಾಸ ಇರ್ಬೇಕಂದ್ರ ಮೊದಲು ಹಳೆಯನ ಆಸೆ ಪೂರೈಸ್ಬೇಕು, ಅಂದ್ರ ಪ್ರೀತಿ ವಿಶ್ವಾಸ ಇರುತ್ತ. ತಿಳಿತಿಲ್ಲ? ಮತ್ತೆ ವರದಕ್ಷಿಣೆ ಕೊಡಾಕ್ ನೀನ್ ಏನು ಮದುವೆ ಇದು ಗುರಿ ಮಾಡ್ಕೊಂಡ್ ನೆನಪ ಕಳವಿಲಿ ಮಾರಲ್ದಿನ ಹೋಗಿ ಮಾಡ್ಕೊಂಡ್ ಬಾಯಿ ಬಂದಂಗ್ ಕೇಳ್ತೇವೆ, ಸರಿ ಅನ್ನಿದೆ. ಯಪ್ಪ ನಿನಗೇನು ಹಿಂದ ಮುಂದೆ ಮಕ್ಕಳದಾರನ ಇರಕ್ಕೆ ನಾವು ಒಬ್ಬಕ್ಕೆ ಎಲ್ಲ ಮನೆಯಾಗ ಇಟ್ಕೊಂಡು ಏನ್ ಮಾಡ್ತಿ? ಹಳೆಯ ಬಾಯ್ ಬಿಟ್ಟಕ್ಕೆ ನಾ ಕೊಟ್ಟು ಬಿಡು, ಇಟ್ಕೋಲಿ. ಬಾಪರೇ ಮಗಳ, ನೀವಿಬ್ರು ಪ್ಲಾನ್ ಮಾಡಿ ಬಂದಂಗ ಕಾಣತ್. ನೀವು ಲಗಬಾರ್ದು, ನನಗೆ ₹1 ಕೊಡಲ್ಲ ನೋಡಿ. ಇದು ನನ್ನ ಶಾಪತ್ ಅಂದ್ರೆ ಶಾಪತ. ನೀನು ನನಗೆ ಕಾಸು ಕೊಡದಿದ್ರೆ ನಾನು ನಿನ್ನ ಮಗಳಿಗೆ ಪಾಸ್ ಕೊಡ್ತೀನಿ. ಇದು ನನ್ನ ಶಪಥ. ಪಾಸ್ ಕೊಡ್ತಿ ಪಾಸ್ ಅಂದ್ರೆ ಗೊತ್ತಿಲ್ಲ ನಿನಗ? ಡ್ರೈವರ್ಸ್ ಬಿಡುಗಡೆ, ತಾಳಿ ಹರ್ಕೊಂಡ ಬಿಡ್ತೇನೆ. ನನ್ನ ಮಗಳಿಗೆ ಡೈವರ್ಸ್ ಕೊಡ್ತಿ?
ಅಪ್ಪ ಇವನಂಗ ಕೊಡ್ತಾನಂತ ಮುಂದೆ ನನ್ನ ಗತಿ ಏನು ಅಪ್ಪನ ವಿನ ಅದಾನ ತಲೆ ಕೆಡಿಸ್ಕೊಬೇಡ. ಅಪ್ಪನ್ ತಗೊಂಡ ಏನ್ ಮಾಡಿ ಅಲ್ಲೇ ಸಿದ್ಲಿಂಗ ಹಿಂದಿನ ಕಾಲದಾಗ ಹಿರಿಯರು ಹೇಳಿದ್ರು ಮನಸ್ಸಿರ ಮಠ ಇಟ್ಕೊಂಡು ಮನಸ್ಸು ಮುರಿದ ಮೇಲೆ ಕಟ್ ಕಳ್ಸದಂತ ಹಂಗೈತತ್ಲೇನಿ ಈ ಹುಡುಗಿದ್ ಬಾಳೆ ಅಂತೀನಿ. ಅಲ್ಲಿ ಹಂಗ ಮಾಡ್ಬೇಡ್ಲಿ ತಮ್ಮ ಸ್ವಲ್ಪ ತಡ್ಕೋ. ಆ ಮನಸ್ಸಿಗೆ ಬ್ಯಾಡಾಗಿಂದ ಇನ್ನೂ ಒಂದ್ ಐದಲ್ಲ ದಕ್ಷಿಣ ವರದಕ್ಷಿಣ ಆಟ ಹಳಿಯಾಗಿ ಏನಾರ ಕೈ ಬೆಚ್ಚಗೆ ಮಾಡಿದ್ರ ಅವ್ರ ಸಂಸಾರದ ಗಾಡಿ ಸರಿಯಾಗಿ ಸಾಗುತ್ತ ಅಷ್ಟ ತಿಳ್ಕೋಬೇಕ. ಯಪ್ಪ ನಿಮ್ಮ ಕಾಲ್ನಂಗ ಈ ಕಾಲಲ್ಲ, ಈ ಕಾಲ ಬ್ಯಾರೆ ಐತು ಯಪ್ಪ. ಈಗಿನ ಕಾಲ ಹಂಗಿಲ್ಲ. ಹೆಂಗಾರ ಮಾಡಿ ಇಬ್ರು ಬಗ್ಗೆ ನಿನಗೇನ್ ತಾಸತ್ತವ ಮಗಳ, ನಿನಗೆ ತ್ರಾಸ್ ಮಾಡಿಲ್ಲವ. ನಾಲ್ಕೇಣಿನ ಹಗ್ಗ ವರದಕ್ಷಿಣೆ ಬೇಕಂತೀವಿ. ಕನ್ಯಾದಾನಕ್ಕಿಂತ ಮಹಾಪುಣ್ಯದಾನ ಏನ್ ದೊಡ್ಡದು ಮಾವ. ನಾನು ನಿನ್ನಂಗ ಮುಂದ ಒಂದ್ ಹೆಣ್ಣು ಅಡವದಿನಿ, ಮತ್ತೆ ನನ್ನ ಹಳಿಯಾಗ ಕೊಡಾಕ ಬೇಕಾದ ವರದಕ್ಷಿಣೆ. ಅಪ್ಪ ನನಗೆ ಬಸರಾಗಿನ 3 ತಿಂಗಳು ನೀನು ಎಣ್ಣ ಅಡ್ಕ ಬಾ ತೊಂದ್ರೆ ಇವ್ರು ಬೆಂಕಿ. ಯಪ್ಪ ನನ್ ಕುಬ್ಸು ಕಾರಣ ಮಾಡು ಮತ್ ನಾವ್ ಅಟ್ಲೇ ಈಗ ನೀಗ ದೇವರ ಕಣ್ಣು ಯಾವಾಗಲೂ ತೆಗೆದಿರ್ತಾನೋ ಮಾವ. ಮೊದಲು ನಿನ್ನ ಖಜಾನೆ ಕೀಲಿ ತೆಗಿ, ಮತ್ತೆ ನಿನ್ನ ಮಗಳ ಕುಬಸ್ ಕಾರಣಕ್ ಬರ್ಬೇಕಂದ್ರ ಮತ್ 4 ತೊಲಿ ಬಂಗಾರ ಹಾಕ್ಲೇಬೇಕು. ಬಪ್ಪಲೆ ಹಳದ್ಯಾರ ಆದ್ರ ಗನ ಕಸರತ್ತ ಮಾಡಿದ್ದೆ ಬಿಡು. ಹಳೆ ಬೆಲ್ಲಕ್ಕೆ ಇರಿಬಿ ಸಾಲ ಹತ್ತಿದಂಗ ನೀನು ಗಂಟು ಬಿದ್ದ್ಯಾ. ನಾಳೆ ನಿನ್ನ ಮಕ್ಕಳು ಯಾಜ್ಜ ಅಂದ್ರೆ ನಮ್ ಕಿರಾಣಿ ಗತಿ ಏನಂತೀನಿ. ಅದನ್ನ ಮುಂದೆ ನೀನು ವಿಚಾರ ಮಾಡ. ಏ ಸಿಂಗಾರಿ ಪಿಕ್ಚರ್ಗಾರ ಹೋಗಮ್ ಮಾಡ್ಯಾ, ಇದ್ರ ಕೂಡ ಏನಾಯ್ತೇವ್ ನಾವು. ಯಪ್ಪ ನೀನು ಮೊದ್ಲ ಬಂಗಾರ ಬೆಳೆ ಇಲ್ಲ ತಂದ್ ನನ್ ಗಂಟು ಕೊಡು, ನಾ ಪಿಕ್ಚರ್ ಹೋಗಿ. ಅಲ್ಲ ಇವ್ರವ್ರು ಭಾರಿ ಕಸರತ್ ಮಾಡ್ಯಾರ. ಹೆಂಗ್ ಕೇಳ್ತಾರ ನೋಡ್ರಿ ಮಾಸ್ಟ್ರ. ಬಂಗಾರ ಅಂದ್ರೆ ಏನದ ಬದ್ನಿಕಾಯಿ ಮಾಡ್ರಿ ನೀವು ಶಾಂತ ಸಿಗ ಏನ್ ಹೇಳ್ತೀರಿ ಇಂಥವ್ರಿಗೆ ಅಂತೀನಿ. ಬಾ ಅಂತ ನಾ ಶುಕ್ರವಾರ ಶಾಂತಿ ಐತಿ ಕಟ್ಟು ಗಿರಕದಾವ ಸ್ವಲ್ಪ ಎತ್ಕೊಂಡ್ ಬರ್ತೀನಿ. ಬಾಳ ಬೇಜಾರಾಯ್ತು. ಇದಾಗ ಖುಷಿಯಾಗ ಬಂದ ಒಗದ್ ಬಿಡ. ಮತ್ತೆ ನಮ್ಮ ಮಾಮಗ ಹೌದೌದು ತಡ್ಕೊನಕ್ ಆಗ್ಲಿಲ್ಲ ಅವಾಗ. ಬ್ಯಾಡ ಬಾ ನಾಟಕ ಮುಗಿಲಿ ಅಂದ್ರ ಇಲ್ಲ ಬಾ ಲಾಸ್ಟ್ ಇನ್ನೊಂದು ಮಾಡೋರು ಬಾ ಇನ್ನೊಂದು ಮಾಡೋರು ಮಾತಾಡ್ಕೊಂಡ್ ಫೈನಲ್ ಫೈನಲ್ ಬುಲ್ಲು ಬಂದೈತಿ ಭೂಮಿ ಮ್ಯಾಗ, ರಾಜಪುರ ಬರ್ತಾಳ ಕನಸಿನ್ಯಾಗ, ಚಿಕ್ಕವಯ ವಿಶಾಲ ಬಿಟ್ಟೆ ಕೆಲಸಾಗ. ಕದ ಅಲ್ಲಿ ನೋಡಪ್ಪ, ಆ ಮರದ ಮೇಲೆ
ಗಿಳಿ ಮರಿ ಕುಳಿತು ಎಷ್ಟೊಂದು ಚೆನ್ನಾಗಿ ಕುಹು ಕುಹು ಅಂತ ಕೂಗ್ತಾ ಇದೆ. ನನ್ನ ಕನ್ನ ಎಷ್ಟು ಚೆನ್ನಾಗಿ ಆಡ್ತಿದೆ ನೋಡು. ಮಗು ರವಿ, ಏನಪ್ಪಾ ತಾಯಿ ಮಗು ಇಬ್ಬರು ಆನಂದದಿಂದ ನಲಿದಾಡುವಂತೆ ಕಾಣುತ್ತದೆ. ಏನ್ರಿ ಈ ನಮ್ಮ ಮಗು ನಗುತ್ತಾ ನಗುತ್ತಾ ಮುದ್ದಾಡುತ್ತಾ ಆಡುದ ನೋಡಿದ್ರೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತೇನ್ರಿ. ಜ್ಯೋತಿ, ಯಾವ ಜನ್ಮದ ಪುಣ್ಯವೇ ಏನು, ಆ ದೇವರು ನಮಗೆ ಮುತ್ತಿನಂತ ಮಗನನ್ನು ಹೆಣ್ಣಿನ ಜೀವನವೇ ಇಷ್ಟಿರುವಾಗ ಯಾರೇನು ಮಾಡಲು ಸಾಧ್ಯ. ಒಟ್ಟಿನಲ್ಲಿ ಈ ನನ್ನ ಮಗು ನನಗೆ ಕೈ ಸಿಗಿತಲ್ಲ ಅಷ್ಟೇ ಸಾಕು. ಬಾ ರಮೇಶ, ಇಲ್ಲೇ ಇದ್ದಾರೆ ನೋಡು, ವಿಜಯ ಮತ್ತು ಜ್ಯೋತಿ ಹಾಗೂ ಇವರ ಮಗ ರವಿಕುಮಾರ್ ಅಂತ. ತಂಗಿ ಜ್ಯೋತಿ, ನನ್ನನ್ನು ಕ್ಷಮಿಸಿ ಬಿಡಮ್ಮ. ತಾಯಿಯ ಮಮತೆ ಕಾಣದ ನಿನ್ನನ್ನು ಪ್ರೀತಿಯಿಂದ ಬಹಳ ದೂರವಾಗಿದ್ದೆ. ನನ್ನನ್ನು ಕ್ಷಮಿಸಿ ಬಿಡಮ್ಮ, ನನ್ನನ್ನು ಕ್ಷಮಿಸಿ ಬಿಡು. ಅಣ್ಣ, ನಿನ್ನ ಮುಖ ಕಾಣದೆ ಅದೆಷ್ಟು ದಿವಸ ಆಯ್ತು ಗೊತ್ತಿಲ್ಲ. ನನ್ನನ್ನು ಕ್ಷಮಿಸಿಬಿಡಣ, ಕ್ಷಮಿಸಿಬಿಡಣ. ರಮೇಶ್ ಮಾಮ, ನಾನಂತೂ ನಿನ್ನನ್ನು ನೋಡದೆ ಅದೆಷ್ಟೋ ದಿನವಾಗಿತ್ತು. ಅಂತೂ ನೀನೇ ನಿನ್ನ ಅಣ್ಣ ತಂಗಿಯರನ್ನು ಹುಡುಕಿಕೊಂಡು ಬಂದಿಯಲ್ಲ, ಸದ್ಯ ಅದೇ ನಮ್ಮ ಪುಣ್ಯ. ಹೌದು ವಿಜಯ್, ನಾನು ಮಾಡಿದ ತಪ್ಪಿಗೆ ನಾನೇ ಕ್ಷಮೆ ಕೇಳಲು ಬಂದಿರುವೆ. ನನ್ನ ಒಡ ಹುಟ್ಟಿದ ಕುಡಿಗಳ ಹತ್ತಿರ ನೀವೆಲ್ಲರೂ ಸೇರಿ ನನ್ನದೊಂದು ಮಾತನಾಡಿಸಿಕೊಡಬೇಕು. ಇದಕ್ಕೆಲ್ಲರೂ ನೀವು ಒಪ್ಪಲೇಬೇಕು. ಪರವಾಗಿಲ್ಲ, ಹೇಳು ಮಾಮ, ಏನು ನಿಮ್ಮ ಆಸೆ? ನೀವೆಲ್ಲರೂ ನಮ್ಮ ಮನೆಗೆ ಹೋಗೋಣ. ಹೋಗಿ ಹೊಸ ದೀಪ ಹಚ್ಚಿ ತಪ್ಪದೆ ನೀವೆಲ್ಲರೂ ನನ್ನ ಮನೆಗೆ ಬರಬೇಕು. ಕ್ಷಮಿಸು ಮಾಮ, ನಿನ್ನಂತೆ ನಾವು ಒಂದು ತಪ್ಪು ಮಾಡಿ ಮನೆ ಬಿಟ್ಟು ಬಂದು ಇಂದಿಗೆ 1 ವರ್ಷವಾಯಿತು. ನಾನು ನನ್ನ ತಂದೆಗೆ ಕೊಟ್ಟ ಮಾತಿನಂತೆ 1 ವರ್ಷ ಈ ವನವಾಸ ಮುಗಿಯಿತು. ಆದ್ದರಿಂದ ನಾನು ನನ್ನ ಸತಿ ಹಾಗೂ ಮಗುವನ್ನು ಕರೆದುಕೊಂಡು ನಾಳೆಯೇ ನಮ್ಮ ಮನೆಯ ವಸ್ತು ತುಳಿಯಬೇಕು. ಅದಕ್ಕಾಗಿ ನಾವು ನಾಳೆ ಇಲ್ಲಿಂದ ಹೋಗುತ್ತೇವೆ. ಹೌದಣ್ಣ, ಮೊದಲು ನಿಮ್ಮ ಮನೆಗೆ ಹೋಗೋಣ, ಆಮೇಲೆ ಅಣ್ಣರನ್ನು ಭೇಟಿ ಆಗೋಣ. ಆಯ್ತೇನ? ನಿನ್ನ ಮಾತಿನಂತೆ ಆಗ್ಲಿ ತಂಗಿ. ನನ್ನ ಅಳಿಯ ರವಿಕುಮಾರನನ್ನು ನಾನು ಬರಿಗೈಯಿಂದ ಮಾತನಾಡಿಸುತ್ತಿದ್ದೇನೆ. ಅವನನ್ನು ಹಿಂದೆ ಪೇಟೆಗೆ ಕರೆದುಕೊಂಡು ಹೋಗಿ ಒಂದು ಹೊಸ ಸೆಟ್ ಕೊಡಿಸ್ಕೊಂಡು ಬರ್ತೀನಿ. ಬಾರೋ ರವಿಕುಮಾರ, ಬಾರೋ. ನಿಲ್ಲು ರಮೇಶ, ನಮ್ಮ ತಂಗಿಗೆ ನಾವು ಬೀಳ್ಕೊಡುವ ಸಮಾರಂಭ ಅಂದಾಗೆ ಅವಳಿಗೆ ಹಾಗೆ ಕಳಿಸಬಹುದೇನು? ಸ್ವೀಟ್ ಮಾಡಿ, ಏನಾದರೂ ಸ್ವೀಟ್ ಮಾಡಿ ಕಳಿಸೋಣ. ನಾನು ನಿನ್ನ ಜೊತೆಗೆ ಪೇಟೆಗೆ ಬರ್ತೀನಿ, ನಡೀತಮ್ಮ. ನೀವು ಪೇಟೆಗೆ ಹೋಗ್ತೀರಾ? ಈ ಮನ ತಣಿಸುವ ಮಹಾರಾಣಿಯನ್ನು ಬಿಟ್ಟು ಹೋಗಲು ಮನಸ್ಸೇ ಆಗೋದಿಲ್ಲ. ಅದಕ್ಕಾಗಿ ಈ ಸೌಂದರ್ಯವನ್ನು ಮನದಲ್ಲಿಯೇ ವರ್ಣಿಸುತ್ತಿದ್ದೆ. ಏನೇ ಜ್ಯೋತಿ, ಹಾಗೆ ನಿಂತು ಬಿಟ್ಟೆ, ಬಾರೆ ಹತ್ತಿರ.
ಚೈತ್ರದ ತೋರಿಲೆ ಕುಣಿವಾನವಿಲೆ ಚೈತ್ರದ ತೋರಿಲೆ ಕುಣಿವಾನವಿಲೆ ಆಡೋಣ ಹಂಸಗೀತೆ ಲಾ 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 ನನ್ನ ಹೃದಯದ ಅಡಗಿನ ಸೇಡಿನ ಕಿಡಿ ನಂದಬೇಕಾರದೆ ಇದೇ ತಕ್ಕ ಸಮಯ. ಧರ್ಮರಾಜ್, ಇಂದು ನಮ್ಮಿಬ್ಬರ ಮಧ್ಯದಲ್ಲಿ ಎದ್ದ ಭಯಂಕರ ಜ್ವಾಲೆ ಕೊನೆಗೊಳ್ಳಬೇಕಾದರೆ ಇಂದು ನಿನ್ನ ಮನೆಗೆ ನನ್ನ ಚಾಕುವಿನಿಂದ ಚುಚ್ಚುವಿಕೆಯಿಂದ ಬಿಕ್ಕಿ 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 ಸಾಯಬೇಕು. ಇಂದು ಧರ್ಮರಾಜನ ಕೊಲೆ. ಓ, ಹೊರಗಡೆ ಯಾವುದೋ ಸ್ಕೂಟರ್ ಶಬ್ದ ಆದವಂತವಾಯ್ತು. ಇರ್ಲಿ, ಇಲ್ಲಿ ಮರಳಿ ಅಡಿ ಕುಡುಕಿದ್ರು ಅವಲೋಕಿಸುವೇ ಬಂದವರು ಯಾರೆಂದು. ವೆರಿ ಗುಡ್. ಅಂತೂ ನನ್ನ ಪ್ಲಾನಿನ ಪ್ರಕಾರ ಧರ್ಮರಾಜ್ ನಿದ್ರಾದೇವಿಯ ಕೈವಶದಲ್ಲಿದ್ದಾನೆ. ಈಗಾಗಲೇ ನಾನು ರಾಧಳನ್ನು ಕೊಲೆ ಮಾಡಿದ ಪ್ರಯುಕ್ತ ಪೊಲೀಸರು ನನ್ನನ್ನು ಶೋಧಿಸಲು ಹಿಂಬಾಲಿಸುತ್ತಿದ್ದಾರೆ. ಇನ್ನು ನಾನು ಇಲ್ಲೇ ನೆಲೆ ಊರಿದರೆ ನನ್ನ ಪ್ರಾಣಕ್ಕೆ ಆಪತ್ತು. ಹಿಂದೆ ಧರ್ಮರಾಜನ ಮನೆಯ ಸಿರಿ ಸಂಪತ್ತೆಲ್ಲ ದೋಚಿಕೊಂಡು ಆಗುವೆ ಪರದೇಶಕ್ಕೆ. ನಿಲ್ಲು, ಯಾರು ನೀನು? ನನ್ನ ಮನೆಯ ಸಿರಿ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋಗಲತ್ತಿರುವೆಯಾ? ನಾನೀಗಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀನಿ. ಮಿಸ್ಟರ್ ಧರ್ಮರಾಜ್, ನಾನು ಯಾರು ಅಂತ ನಿನಗೆ ಗೊತ್ತು ಸಿಕ್ಕಿಲ್ಲ ಅಲ್ಲ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡು. ಪೊಲೀಸರು ಇಲ್ಲಿಗೆ ಬರೋಷ್ಟರೊಳಗೆ ನಿನ್ನ ಕಥೆನೇ ಮುಗಿಸಿಬಿಡ್ತೀನಿ. ಎಷ್ಟು ಧೈರ್ಯ ನಿನಗೆ? ನನ್ನ ಮನೆಗೆ ನುಗ್ಗಿ ನನ್ನನ್ನೇ ಕೊಲೆ ಮಾಡಲು ಅವಣಿಸ್ತೀಯಾ? ನಿಜ ಹೇಳು, ಯಾರು ನೀನು? ನಾನೇ ಮಿಸ್ಟರ್ ಧರ್ಮರಾಜ್, ನಿನ್ನ ಪರ್ಸನಲ್ ಸೆಕ್ರೆಟರಿ ವಿಕ್ರಮ್. ವಿಕ್ರಮ್ ನೀನಾ? ನೀನಿಂತ ಮೋಸಗಾರನೆಂದು ನಾನು ಕನಸಿನಲ್ಲಿಯೂ ನಂಬಿರಲಿಲ್ಲ. ಎತ್ತ ಮಗನನ್ನೇ ಕೊನೆಗಾಣಿಸಿ ನಿನ್ನನ್ನು ನಂಬಿ ನಾ ಕೆಟ್ಟೆ ವಿಕ್ರಮ್, ನಾ ಕೆಟ್ಟೆ. ಅನ್ನ ಹಾಕಿದವರ ಮನೆಯಲ್ಲಿ ಕನ್ನ ಹಾಕುವುದು ಮಾ ಪಾಪ. ಪಾಪ ಪಾಪ ಪುಣ್ಯಗಳ ತಿಳುವಳಿಕೆ ನೀಡು ಧರ್ಮರಾಜ್. ನಾನಿಷ್ಟು ದಿವಸ ನಿನ್ನ ಮನೆಯಲ್ಲಿ ದುಡಿದಿದ್ದೇಕೆ ಗೊತ್ತೇ? ಈ ನಿನ್ನ ಸಿರಿ ಸಂಪತ್ತಿನ ಆಶೆಗಾಗಿ. ನನ್ನ ಕೆಲಸ ಮುಗಿದಂದ ಮೇಲೆ ನನ್ನ ಕೆಲಸಕ್ಕೆ ಕೈಕೊಟ್ಟು ಹೊರಟು ಹೋಗುವೆ. ತೂ ಪಾಪಿ, ಇಂಥವ ಕಳ್ಳತನದಿಂದ ನನ್ನ ಮನೆಯೇ ದೋಚಿಕೊಂಡಲು ಹೋಗಲತ್ತಿರುವೆಯಾ? ಇದರಂತೆ ಮೋಸ ಮಾಡಿ ಎಷ್ಟು ಕತ್ತಿದೆಯೋ ಏನು? ನಿಮ್ಮಂತವರನ್ನು ಸುಮ್ಮನೆ ಬಿಡಬಾರದು. ಕರೆಕ್ಟ್, ಸಾಕಷ್ಟು ಕದ್ದಿದ್ದೇನೆ. ಅಷ್ಟಿಷ್ಟಲ್ಲ, ಒಂದೊಂದು ಸಂಸಾರವನ್ನು ನುಚ್ಚು ನೂರು ಮಾಡಿದ್ದೇನೆ. ನಿನ್ನ ಮಗ ಹಾಗೂ ನಿನ್ನ ಸೊಸೆ ಮನೆ ಬಿಡಲು ನಾನೇ ಕಾರಣ. ಅರ್ಥವಾಯಿತೆ? ಅಂದರೆ ಟೇಬಲ್ ಮೇಲಿಟ್ಟಿದ್ದ 20,000 ರೂಪಾಯಿ ನಾನೇ ಕದ್ದದ್ದು. ನಾನೆಂತ ಪ್ರಯಾಣಿಕರೆಂದು ನಿನಗೆ ಚೆನ್ನಾಗಿ ಗೊತ್ತಾಯಿತು ತಾನೆ? ರಾಸ್ಕಲ್, ಇಂಥ ಹೊಲಸು ಕೆಲಸ ಮಾಡಲು ನಾಚಿಕೆಯಾಗಲಿಲ್ಲವೇ ನಿನಗೆ? ನೀನು ಮಾಡಿದ ಕೆಟ್ಟ ಕೃತ್ಯಕ್ಕೆ ನನ್ನ ಮಗ ನನ್ನ ಸೊಸೆ ಮೋಸ ಹೋದರು. ನಿನ್ನನ್ನು ಹಾಗೆ ಬಿಟ್ಟರೆ ಮಾ ಪಾಪ. ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀನಿ ಮಗನೇ. ಧರ್ಮರಾಜ್, ಹೆಜ್ಜೆ ಮುಂದೆ ಕಿತ್ತಿಟ್ಟರೆ ಈ ಪಿಸ್ತೂಲ್ ಜೀವಂತದ ಬಿಡಲಾರೆ. ಬೇಡ ಬೇಡ ವಿಕ್ರಮ್, ನನ್ನನ್ನು ಕೊಲ್ಲಬೇಡ. ಬೇಕಿದ್ದರೆ ನನ್ನ ಸಿರಿ ಸಂಪತ್ತೆಲ್ಲ ದೋಚಿಕೊಂಡು ಹೊರಟಿದ್ಯಲ್ಲ, ಹೋಗಿಬಿಡು. ನನ್ನ ಪ್ರಾಣಕ್ಕೇನು ಅಪಾಯ ಮಾಡಬೇಡ. ಅಪಾಯ? ನಿನ್ನನ್ನು ಜೀವಂತ ಬಿಟ್ಟರೆ ನನಗೆ ಮಾ ಪ್ರಳಯ.
ಕಾಳಿಂಗ, ಕೊನೆಗೂ ನನ್ನನ್ನು ಕೊಂದು ಬಿಟ್ಟೆಯಾ? ಅಯ್ಯೋ ಸಂಕಟ ಸಂಕಟ. ಆ ಕಾಳಿಂಗ, ಇದು ಎಂತ ಅನಾಹುತ ಮಾಡಿಬಿಟ್ಟೆ ನೀನು? ಹೌದು, ಈ ಕಾಳಿಂಗ ಕೆಟ್ಟವನಾದರೆ ಕೊಲೆ ಮಾಡುವುದಕ್ಕೂ ಏಸುವನಲ್ಲ. ಧರ್ಮರಾಜ್, ನಾನು ಇಲ್ಲಿಗೆ ಬಂದಿದ್ದ ಕೆಲಸವೇ ಬೇರೆ, ಇಲ್ಲಿ ನಡೆದ ಪ್ರಕರಣವೇ ಬೇರೆ. ಈ ನನ್ನ ಕತ್ತಿಗೆ ರಕ್ತದ ಎಡೆ ಆಗಬೇಕಾಗಿತ್ತು, ಆಯಿತು ಅಷ್ಟೇ. ನೀನು ಇಲ್ಲಿಗೆ ಬಂದ ವಿಷಯ ನನಗೆ ಅರ್ಥವಾಯಿತು ಕಾಳಿಂಗ. ನನ್ನನ್ನೇ ಕೊನೆಗಾಣಿಸಬೇಕೆಂದು ಬಂದಂತೆ ಕಾಣುತ್ತದೆ ಅಲ್ಲವೇ? ನೋಡು, ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂಬ ಆಸೆ ನಿನಗಿದ್ದರೆ ಈಗಲೇ ನನ್ನ ಪ್ರಾಣವನ್ನು ತೆಗೆದುಕೊಂಡು ಬಿಡು. ಈ ಸಮಯಕ್ಕೆ ಬಂದು ನನ್ನ ಪ್ರಾಣವನ್ನು ಉಳಿಸಿದೆ ಕಾಳಿಂಗ. ನಿಜವಾಗಲು ನಿನ್ನ ಜೊತೆ ನಾನು ಸೋತೆ, ನೀನು ಗೆದ್ದೆ. ಮಿಸ್ಟರ್ ಧರ್ಮರಾಜ್, ನಿಮ್ಮ ಮನೆಯಲ್ಲಿ ವಿಕ್ರಮ್ ಎಂಬ ಆರೋಪಿ ರಾಧಾ ಎಂಬಳು ಕೊಲ್ಲಿ ನಿಮ್ಮ ಮನೆಯಲ್ಲಿ ಬಂದಿದ್ದಾನೆ. ಎಲ್ಲಿದ್ದಾನೆ ಆರೋಪಿ? ಬನ್ನಿ ಇನ್ಸ್ಪೆಕ್ಟರ್, ಈ ವಿಷಯವಾಗಿ ನಾನು ನಿಮಗೆ ಫೋನ್ ಮಾಡ್ಬೇಕಂತ ಮಾಡಿದ್ದೆ. ಇಲ್ಲೇ ಶವವಾಗಿ ಬಿದ್ದಿದ್ದ ನೋಡಿ ಈ ಆರೋಪಿ. ಇದೇನು ಧರ್ಮರಾಜ್, ವಿಕ್ರಮನ ಕೊಂದದ್ದು ಯಾರು? ನಿಜ ಹೇಳಿ. ನಿಜವನ್ನೇ ಹೇಳ್ತೀನಿ ಇನ್ಸ್ಪೆಕ್ಟರ್. ಈ ವಿಕ್ರಮ್ ನನ್ನ ಕಂಪನಿಯಲ್ಲಿ ಪರ್ಸನಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡುತ್ತಿದ್ದ. ಇದ್ದಕ್ಕಿದ್ದಾಗೆ ರಾಧಾ ಎಂಬುವಳನ್ನು ಕೊಲೆ ಮಾಡಿ ನನ್ನ ಮನೆ ಸಿರಿಸಪ್ಪನೆಲ್ಲ ದೋಚಿಕೊಂಡು ಪರದೇಶಕ್ಕೆ ಪರರಿಯಾಗಲವಣಿಸಿದ. ಅದೇ ಏನೇ ಇರಲಿ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳಲಿಕ್ಕೆ ನಿನಗೇನು ಹಕ್ಕಿದೆ? ಅದು ನಿಜ ಇನ್ಸ್ಪೆಕ್ಟರ್, ಆದರೆ ಅವರಿಗೆ ತಿಳಿ ಹೇಳಿ ನಿಲ್ಲಿಸಿದೆ ವಿಕ್ರಮ್ ಇಲ್ಲಿ ಸರಿಯಲ್ಲ ಎಂದು. ನನ್ನ ಮನೆಯಲ್ಲಿ ಕಳ್ಳತನ ಮಾಡಿದ್ದಲ್ಲದೆ ನನ್ನನ್ನೇ ಪಿಸ್ತೂಲಿನಿಂದ ಸಾಯಿಸಲು ಮುಂದಾದ. ಕೊನೆಯಿಲ್ಲದೆ ನಾನೇ ಈ ಚಾಕುವಿನಿಂದ ಚುಚ್ಚಿ ಕೊಂದು ಬಿಟ್ಟೆ. ಈ ಧರ್ಮರಾಜ ಹೇಳುವುದೆಲ್ಲ ಸುಳ್ಳು ಇನ್ಸ್ಪೆಕ್ಟರ್. ಈ ಕೊಲೆ ಮಾಡಿದ್ದು ನಾನೇ, ಇನ್ಸ್ಪೆಕ್ಟರ್. ಈ ಕಾಳಿಂಗ ಹೇಳುವುದಲ್ಲ ಸುಳ್ಳು ಇನ್ಸ್ಪೆಕ್ಟರ್, ಈ ಕೊಲೆ ಮಾಡಿದ್ದು ನಾನೇ. ಇಬ್ಬರು ಕಾನೂನಿಗೆ ಆಸೆ ಮಾಡ್ತಿರೋರೇನು? ನಿಜ ಹೇಳಿ ಧರ್ಮರಾಜ್, ಈ ಕೊಲೆ ಮಾಡಿದವರು ಯಾರು? ನಿಜವನ್ನೇ ಹೇಳ್ತೀನಿ ಇನ್ಸ್ಪೆಕ್ಟರ್. ಸಾಕ್ಷಿ ಸಂತೆ ಶವ ನನ್ನ ಮನೆಯಲ್ಲೇ ಸಿಕ್ಕ ಮೇಲೆ ಮತ್ತೇನು ಬೇಕು ನಿಮಗೆ ಸಾಕ್ಷಿ? ಈ ಕಾಳಿಂಗ ನನ್ನ ಮನೆಗೆ ಬಂದು ವಿಕ್ರಮನನ್ನು ಕೊಲೆ ಮಾಡಲು ಅದು ಹೇಗೆ ಸಾಧ್ಯ? ಅವನಿಗೂ ಇವನಿಗೂ ಏನು ಸಂಬಂಧ? ಇಷ್ಟಾದರೂ ಕೂಡ ನೀವೇಕೆ ತಿಳಿದುಕೊಳ್ಳಬಾರದು ಇನ್ಸ್ಪೆಕ್ಟರ್? ಕರೆಕ್ಟ್, ನೀವು ಹೇಳದೆ ಸರಿ. ಈ ಕ್ರಮನ ಕೈಯಲ್ಲಿ ಪಿಸ್ತೂಲು ಮತ್ತು ಸುಟ್ಕೇಸು ನೋಡ್ತಿದ್ದಾರೆ. ಇವು ನಿಮ್ಮ ಮನೆಯಲ್ಲಿ ಕಳ್ಳತನ ಮಾಡಿದ್ದಾನೆ ಎಂದು ಸಾಬೀತಾಗಿದೆ. ನೋಡಿ ಧರ್ಮರಾಜ್, ಈ ಕಾನೂನನ್ನು ಕೈಯಲ್ಲಿ ತೆಗೆದುಕೊಂಡಿರೋದ್ರಿಂದ ನಾವು ಸುಮ್ಮನೆ ಇರಲು ಬರುವುದಿಲ್ಲ. ಕಾನೂನಿನ ಪ್ರಕಾರ ನಿಮ್ಮನ್ನು ಅರೆಸ್ಟ್ ಮಾಡಲಾಗುತ್ತದೆ. ಯುವರ್ ಅಂಡರ್ ಅರೆಸ್ಟ್. ಅಪ್ಪ, ಇದು ಎಂತ ದೃಶ್ಯ ನಾನು ಕಾಣುತ್ತಿರುವುದು? ವಿಜಯ್ ಜ್ಯೋತಿ, ಈಗಲಾದರೂ ಮರಳಿ ಮನೆಗೆ ಬಂದಿರಲ್ಲ. ಸದ್ಯ ಅದೇ ನನ್ನ ಪುಣ್ಯ. ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತವಿದು. ಜ್ಯೋತಿ, ನಿಜವಾಗಲು ನೀನು ಕಳ್ಳಿಯಲ್ಲಮ್ಮ, ನನ್ನ ಮನೆಯ ವಂಶದ ಜ್ಯೋತಿ ನೀನು. ಇದಿನೇದು ಮಡಿಲಲ್ಲಿ ಮಗು? ಮಾಮ, ಈ ಮಗು ನಿಮ್ಮ ಮೊಮ್ಮಗ ರವಿಕುಮಾರ ಅಂತ. ಅಯ್ಯೋ ನನ್ನ ಪಾಪಿ ಜನ್ಮವೇ, ಚಿನ್ನದಂತ ಮೊಮ್ಮಗನನ್ನು ಎತ್ತಿ ಆಡಿಸುವಷ್ಟು ಪುಣ್ಯವನ್ನಾದರೂ ಪಡೆದಿರಬಾರದು ನಾನು. ವಿಜಯ್, ನಾನೊಬ್ಬ ಕೊಲೆಗಾರನಾಗಿ ಸೆರೆಮನೆಗೆ ಹೋಗುವ ಮುನ್ನ ನನ್ನದೊಂದು ವಚನ ಪಾಲಿಸು. ಹೇಳಿ ಅಪ್ಪ, ಏನು ನಿಮ್ಮ ಆಸೆ? ನೀವೇಕೆ ಕೊಲೆಗಾರರಾದ್ರಿ? ಅದೆಲ್ಲ ಮೇಲೆ ಗೊತ್ತಾಗುತ್ತದೆ. ಇಷ್ಟು ದಿನ ಈ ಕಾಳಿಂಗ ನಮಗೆ ವೈರಿಯಾಗಿದ್ದ. ಇನ್ನು ಮುಂದೆ ನಾವೆಲ್ಲರೂ ಒಂದೇ. ನಮ್ಮ ಫ್ಯಾಕ್ಟರಿ ಕಟ್ಟಿಸುವ ಬಯಲು ಜಾಗ ಈ ಕಾಳಿಂಗನ ತಂದೆಯ ಹೆಸರಿನಲ್ಲಿದೆ. ಇನ್ನು ದಿನ ಅವನಿಗೂ ಅದರಲ್ಲಿ ಅರ್ಧ ಆದಾಯ ಕೊಡಬೇಕು. ಇಬ್ಬರು ಅಣ್ಣ ತಮ್ಮಂದಿರಂತೆ ನಡೆದುಕೊಂಡು ಫ್ಯಾಕ್ಟರಿಯನ್ನು ಸರಿಯಾಗಿ ನೋಡಿಕೊಂಡು ಹೋಗಿರಿ. ನಿನ್ನ ಇಷ್ಟದಂತೆ ಆಗ್ಲಿ ಅಪ್ಪ. ನಾನು ಕಾಳಿಂಗ ಇಬ್ಬರು ಅಣ್ಣ ತಮ್ಮರಾಗೇ ಇರುತ್ತೇವೆ. ಸೈನಿಕರೇ, ಟೈಮ್ ಆಯ್ತು, ನಡೀರಿ. ಧನಿಕರೇ, ಗಡ ಸರ್ಪದಲ್ಲಿ ಎಷ್ಟೇ ಬಿಸಾಡಿಗಿದ್ದರೂ ಅದರ ಹೆಡೆಯಲ್ಲಿ ವಜ್ರದ ಅರಳು ದೊರೆಯುತ್ತದೆಂದು ಇಂದು ಅರ್ಥವಾಯಿತು.
ಅಪ್ಪ, ನಾವು ಮನೆ ಪ್ರವೇಶ ಮಾಡುವುದು, ನೀನು ಅಪರಾಧಿಯಾಗಿ ಮನೆ ಬಿಟ್ಟು ಹೋಗುವುದು, ಎಷ್ಟು ವಿಚಿತ್ರವಾಗಿ ರಚಿಸಿದ್ದಾರೆ ನೋಡು ಆ ದೇವರು ಈ ನಾಟಕವನ್ನು. ವಿಜಯ್, ಆ ಸೂತ್ರಧಾರನ ಆಟವನ್ನು ಅರಿತುಕೊಳ್ಳುವುದು ಬಹಳ ಕಷ್ಟ ವಿಜಯ್. ಯಾವುದು ತಪ್ಪನ್ನು ದೇವರು ತನ್ನ ಮೇಲೆ ಹಾಕಿಕೊಳ್ಳುವನೇನು? ಮಾಡುವವನೊಬ್ಬ, ಪಡೆಯುವವನೊಬ್ಬ, ನೋಡುವವನೊಬ್ಬ, ತಿನ್ನುವನೊಬ್ಬ. ಇದು ಎಲ್ಲ ಜಗತ್ತಿನ ಚಿತ್ತ ವಿಜಯ್. ನಡೀರಿ, ಒತ್ತಾಯ್ತು. ಧನಿಕರೇ ನಡೀರಿ, ಒತ್ತಾಯ್ತು. ಕಾಳಿಂಗ, ನನ್ನ ಮೇಲಿನ ಸೇಡನ್ನು ತೆಗೆದು ಹಾಕಿ ಮುಂದಿನ ಜೀವನ ದಾರಿಗೆ ಅಡಿಯಾಗಿರಿ. ಜ್ಯೋತಿ, ಬರ್ತೀನಮ್ಮ. ಮನೆಯ ಜವಾಬ್ದಾರಿ ನಿನ್ನ ತಲೆಯ ಮೇಲಿದೆ. ಮಗು ರವಿ, ಈ ನಿನ್ನ ನೀಚ ಅಜ್ಜನನ್ನು ಕ್ಷಮಿಸಿ ಬಿಡು ಮಗು, ಕ್ಷಮಿಸಿ ಬಿಡು. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಎಲ್ಲಿದೆಯೋ ನ್ಯಾಯ? ವಿಜಯ್, ಜ್ಯೋತಿ, ನೀವು ಹೀಗೆ ದುಃಖಿಸುತ್ತಾನಂತೆಂದ್ರೆ ಹೇಗೆ? ಆ ಮಗುವನ್ನು ಕರೆದುಕೊಂಡು ಒಳಗಡೆ ಹೋಗಿ ದೇವರಿಗೆ ನಮಸ್ಕರಿಸುವ್ರಿ ಅಂತೆ. ನಡೀರಿ. ಆಯ್ತಲ್ಲ, ಬನ್ನಿಯಲ್ಲ, ದೇವರಿಗೆ ನಮಸ್ಕಾರ ಮಾಡೋಣ. ನನ್ನ ಬಾಳಿನ ಓಡಲ್ಲ ಅಣ್ಣಂದಿರೆ, ನೋಡಿ, ಈ ನಿನ್ನ ತಂಗಿಯನ್ನು ಕ್ಷಮಿಸಿ ಬಿಡ್ರಿ ಅಣ್ಣ. ಓಹೋ, ನನ್ನ ಅಣ್ಣಂದಿರು ಬಂದೇ ಬಿಟ್ರು ನೋಡು. ಬಂದೇನಣ್ಣ? ಪರವಾಗಿಲ್ಲ ಬಿಡಮ್ಮ. ವಿಜಯ್, ನಿಮ್ಮ ತಂದೆಯವರಿಗೆ ಆದ ಕೃತಿಯನ್ನು ನೋಡಿ ನನಗೆ ಬಹಳ ದುಃಖವಾಯಿತು. ಅಣ್ಣ ಅವರವರ ಅಣ್ಣ ಅವರವರ ಕರ್ಮಕ್ಕೆ ಅವರೇ ಶಿಕ್ಷೆ ಅನುಭವಿಸಬೇಕು. ಧರ್ಮರಾಜರು ಇನ್ನು 1 ವರ್ಷ ಶಿಕ್ಷೆ ಅನುಭವಿಸಿ ಮರಳಿ ಮನೆಗೆ ಬಂದು ಬಿಡುತ್ತಾರೆ. ಮಾಮ, ನನ್ನ ತಂದೆಯವರು ಹೇಳಿದ ಪ್ರಕಾರ ನಮ್ಮ ಫ್ಯಾಕ್ಟರಿ ಅರ್ಧ ಆದಾಯವನ್ನು ಕಾಳಿಂಗನಿಗೆ ಬಿಟ್ಟು ಕೊಡುತ್ತೇನೆಂದು ಬರೆದು ಕೊಟ್ಟ ಅಗ್ರಿಮೆಂಟ್ ಇಲ್ಲಿದೆ ನೋಡಿ. ವಿಜಯ್, ನೀನು ನಿಜವಾಗಲೂ ದೇವಮಾನವ. ನಿನ್ನಂತ ವಿಶಾಲ ಹೃದಯ ಇನ್ಯಾರಿಗೂ ಸಿಗಲಾರದು. ಇದು ನೀ ಬರೆದ ಅಗ್ರಿಮೆಂಟ್ ನಿಜವಿದೆ ತಾನೇ? ಆ ದೇವರಾಡಿಯಾಗಿ ಇದು ಸತ್ಯ ಮಾಮ. ಬೇಕಾದರೆ ಅದರಲ್ಲಿದ್ದ ವಿಷಯವನ್ನು ಬಿಚ್ಚಿ ಓದಿ ಎಲ್ಲರಿಗೂ ತಿಳಿಯುತ್ತದೆ. ರಮೇಶ, ಇದರಲ್ಲಿ ಏನಿದೆ ಓದಿ ಹೇಳು. ಧರ್ಮರಾಜರ ಹೆಸರಿನಲ್ಲಿದ್ದ ಕೋಟಿ ರೂಪಾಯಿ ಬೆಲೆ ಬಾಳುವ ಫ್ಯಾಕ್ಟರಿ ಇದ್ದು ಅದು ಭದ್ರನಾಯಕನ ಹೆಸರಿನವರ ಜಾಗೆಯಲ್ಲಿ ಸ್ಥಾಪನೆಯಾಗಿ ಧರ್ಮರಾಜನ ಮಗ ವಿಜಯ್ ಹಾಗೂ ಭದ್ರನಾಯಕನ ಮಗ ಕಾಳಿಂಗ ಇದರಂತೆ ಇದ್ದು ವಿಜಯ್ ಹಾಗೂ ಕಾಳಿಂಗ ಇವರಿಬ್ಬರು ಆ ಫ್ಯಾಕ್ಟರಿಗೆ ಸಮಾನವಾದ ಹಕ್ಕುದಾರರಾಗಿರುತ್ತಾರೆ ಎಂದು ಬರೆದುಕೊಟ್ಟ ಅಗ್ರಿಮೆಂಟ್ ನಿಜವಿರುತ್ತದೆ. ಇಂತಿ ತಮ್ಮ ವಿಶ್ವಾಸಿ ವಿಜಯ್. ಕಾಳಿಂಗ, ಇಷ್ಟು ದಿನ ನಮ್ಮ ಸತ್ಯ ತಂದ ಮಾತು ಈಗಾಗಲೇ ಗೊತ್ತಾಯ್ತಲ್ಲವೇ? ನಾವು ಸತ್ಯಕ್ಕಾಗಿ ಓಡಾಡಿದ ಮಾತು ನಿಜವೆನಿಸುತ್ತದೆ. ಹೌದು ಶಿವಣ್ಣ, ಇಷ್ಟೆಲ್ಲ ನಮಗೆ ಸಂತೋಷ ಸಿಗಬೇಕಾದ್ರೆ ಮುಖ್ಯ ಕಾರಣ ನೀನು. ಯಾವ ಜನ್ಮದಲ್ಲಿಯೂ ನಾವು ಮರೆಯಂಗಿಲ್ಲ ಅಣ್ಣ ಶಿವಣ್ಣ. ಕಾಳಿಂಗ, ವಿಜಯ್, ಇಂದಿನಿಂದ ನೀವು ನಿಮ್ಮ ಫ್ಯಾಕ್ಟರಿ ಜವಾಬ್ದಾರಿಯನ್ನು ಯಾವ ತೊಂದರೆ ಬಾರದಂತೆ ನೋಡಿಕೊಂಡು ಹೋಗಿರಿ. ಏನಮ್ಮ ಜ್ಯೋತಿ, ನಿನ್ನ ಪತಿ ಮಾಡಿದ ತ್ಯಾಗ ನಿನಗೆ ಇಷ್ಟವಿದೆ ತಾನೆ? ಅವರಿಷ್ಟವೇ ನನ್ನಿಷ್ಟ. ಅವನು ನಮ್ಮಣ್ಣ ಇದ್ದಾನೆ. ನಾನು ಕೂಡ ಒಂದೇ ಬಳ್ಳಿಯ ಹೂಗಳಿದ್ದಂತೆ ನಮ್ಮೆಲ್ಲರನ್ನು ಇಷ್ಟತನ ಕಷ್ಟ ಕಾರ್ಪಣ್ಯದಿಂದ ಕಾಡಿಸಿದ ಈಗ ಒಂದೇ ಬಳ್ಳಿನ ಹಕ್ಕಿಗಳಾಗಿ ನಮ್ಮನ್ನು ಕಾಪಾಡಿದ ಹಳ್ಳಿ ಬಸ್ಸಿದ್ದ ಶಿಷ್ಟಾಕ್ರಮ
ಬಸನಗೌಡ ಸದ್ರಗುಡ್ಡ ಅವರು ಬಸವೇಶ್ವರ ಮಹಾರಾಜ್